Good morning, students. Okay. Today we are going to see a next topic. Okay, which is our last topic. Okay, last topic of this chapter. Okay, that will be drugs and alcohol abuse. Meaning drugs and alcohol abuse. ಎರಡು sub topic ಆಗಿ ನೀವು ಕಲಿತೀರಿ. One will be a drug abuse, other will be a alcohol abuse. Today we will see about what is drug abuse. Okay, ನಿಮಗೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ ನೋಡ್ರಿ. What about drugs? Because right now ನೀವು ಪೇಪರ್ ತೆಗೆದ್ರಾತು ನ್ಯೂಸ್ ನೋಡಿದ್ರಾತು all channels from Sandalwood to Bollywood they are showing about drugs. What exactly why drugs ಅಷ್ಟು ಇದು okay ಎದಕ್ಕೆ ತಗೋಬಾರ್ದು exactly we will see that what happens if the person is going to take the drug, what exactly it will going to change the physiological system of the body. Okay, ನಿಮ್ಗೆ ಗೊತ್ತಿರಬೇಕು ವಾಟ್ ಬರೀ ತಗೊಳ್ಳೋದು ಹೆಂಗಂತ ಕಲಿಯೋದಲ್ಲ, ವಾಟ್ ಹ್ಯಾಪನ್ಸ್ ಅಂತ ಕಲಿಯೋದು. ಸೊ ಇಟ್ ಈಸ್ ಅನ್ ಗಿವಿಂಗ್ ದ ಎಜುಕೇಷನ್, ನಿಮಗೆ ಎಜುಕೇಷನ್ ಕೊಡ್ಲಿಕ್ಕೆ ಅನ್ನೋದಕ್ಕೆ ಈ ಟಾಪಿಕ್ ಇದರಲ್ಲಿ ಹಾಕಿದ್ದಾರೆ. ಸೊ ದಟ್ ವಿಲ್ ಬಿ ಮೋರ್ ಅಫೆಕ್ಟೆಡ್. ನಿಮಗೆ ಗೊತ್ತಿರೋಂಗೆ ಪೀಪಲ್ ವಿಲ್ ಬಿ ಮೋರ್ ಅಫೆಕ್ಟೆಡ್ ಟುವರ್ಡ್ಸ್ ದ ಡ್ರಗ್ ವಿಲ್ ಬಿ ಯೂತ್ ಪೀಪಲ್ಸ್, ನಾಟ್ ಎನಿ ವೆರಿ ಯಂಗರ್ ಆರ್ ಎಲ್ಡರ್ ಪೀಪಲ್ಸ್. 45 ಆದಮೇಲೆ ಅವರ ಭಾಳಷ್ಟು ನೀವು ಡ್ರಗ್ಸ್ ಅಬ್ಯೂಸ್ ಮಾಡೋದು ನೀವು ಯಾರು ಎಫೆಕ್ಟ್ ಆಗ್ತಾರೆ ಅಂದರೆ ಯೂತ್ ಪೀಪಲ್ಸ್. ದಟ್ಸ್ ವೈ ಎಕ್ಸಾಕ್ಟ್ಲಿ ಅಟ್ ದ ಪೀರಿಯಡ್ ಆಫ್ ಅಡೋಲಸೆನ್ಸ್ ಪೀರಿಯಡ್ ವಿಚ್ ಇಸ್ ದ ರೈಟ್ ಪೀರಿಯಡ್. ನೀವೇನು ನೋಡ್ಲಿಕ್ಕೆ ವಿಚ್ ಇಸ್ ಯುವರ್ ಪೀರಿಯಡ್ ಇಸ್ ಕಾಲ್ಡ್ ಎಸ್ ಅಡೋಲಸೆನ್ಸ್ ಪೀರಿಯಡ್. ಓಕೆ, ಇಟ್ ಈಸ್ ಅನ್ ಅ ಪೀರಿಯಡ್ ವಿಚ್ ದ ವಾಟ್ ಚಿಲ್ಡ್ರನ್ ಕ್ಯಾನ್ ಡೈರೆಕ್ಟ್ಲಿ ಗೆಟ್ ವಾಟ್ ಅಟ್ಯಾಚ್ ಟು ಸಚ್ ಟೈಪ್ ಆಫ್ ದ ಡ್ರಗ್ಸ್. ಓಕೆ, ಸೊ ಅದನ್ನು ಎಜುಕೇಟೆಡ್ ಮಾಡ್ಲಿಕ್ಕೆ ಅನ್ನೋದಕ್ಕೆ ಸರ್ಟನ್ ಟಾಪಿಕ್ಸ್ ನಿಮ್ಮಲ್ಲಿ ಏನು ಮಾಡಿದ್ದಾರೆ ಚೂಸ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇಟ್ ಈಸ್ ಅನ್ ಅ ಟೈಪ್ ಆಫ್ ಎಜುಕೇಟಿಂಗ್ ಯು ಪೀಪಲ್. ವಾಟ್ ಹ್ಯಾಪನ್ಸ್, ಈಗ ಕೆಲವು ಮಂದಿ ಕೇಳಂಗಿಲ್ಲ ಮ್ಯಾಮ್ ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ, ಬರೀ ಇದ್ರದ್ದಷ್ಟೇ ನೋಡಿರ್ತಾರೆ. ಓ ಡ್ರಗ್ಸ್ ತೊಗೊಂಡ್ಬಿಟ್ರೆ ಹಾಗಾಗುತ್ತೆ, ಇಟ್ಸ್ ಫೀಲ್ಸ್ ನೈಸ್, ಇಟ್ಸ್ ಫೀಲ್ ಎಂಥೂಸಿಯಾಸ್ಟಿಕ್, ಇಟ್ಸ್ ಫೀಲ್ಸ್ ವೆರಿ ಗುಡ್, ಇಷ್ಟೇ ಈ ಥರ ನಿಮ್ಮಲ್ಲಿರುತ್ತೆ. ವಾಟ್ ಹ್ಯಾಪನ್ ಎಕ್ಸಾಕ್ಟ್ಲಿ ಡ್ರಗ್ಸ್ ತೊಗೊಂಡ್ಬಿಟ್ರೆ ಅದ್ರ ಕಾಸ್ ಏನಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಹಾರ್ಮ್, ವೆದರ್ ಇಟ್ ಈಸ್ ದೇ ಆರ್ ಹಾರ್ಮಿಂಗ್ physically or whether it's harming mentally, whether it's harming socially also. Remember, drug doesn't harm among ತಮ್ಮಷ್ಟು ತಾವೇ ಹಾರ್ಮ್ ಆಗೋದಲ್ಲದೆ they are going to harm society also. ಹೌದ್ರಿ, I will tell you how that one. Okay, first one comes drugs and alcohol abuse. First we will learn about drugs. Okay, ನೀವು probably ಕೇಳಿದ್ರು ಡ್ರಗ್ಸ್ ಅಂದ್ರೆ that will be administrated by through the medical. ಹೌದಾ, ನಿಮ್ಮಲ್ಲಿ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಿಂತ ನಿಮ್ಮಲ್ಲಿ ಮೆಡಿಕಲ್ ಪರ್ಪಸಿಗೆ ಅಡ್ಮಿನಿಸ್ಟ್ರೇಟ್ ಮಾಡೋದು ನೋಡಿ. ಅಂದ್ರೆ ನೀವು ಯಾವಾಗ ತೊಗೊಂಡ್ರಪ್ಪ ಡ್ರಗ್, ಮೇಡಮ್ ನಾವು ಒಟ್ಟು ಡ್ರಗ್ ತೊಗೊಂಡಿಲ್ಲ ಅನ್ನೋಕ್ಕೆ ಸಾಧ್ಯ, ಬಿಕಾಸ್ ಯು ಹ್ಯಾವ್ ಟೇಕನ್ ಅ ಡ್ರಗ್. ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಮ ಡಿಸೀಸ್ ಬಂದಾಗ ನೀವೇನು ಮಾಡಿರ್ತೀವಿ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ. ಒನ್ಸ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಸರ್ಟನ್ ಮೆಡಿಸಿನ್ಸ್. ದೋಸ್ ಮೆಡಿಸಿನ್ಸ್ ಆರ್ ನಥಿಂಗ್ ಬಟ್ ಡ್ರಗ್. ಎಕ್ಸಾಂಪಲ್, ಇಫ್ ಯು ಗಾಟ್ ಎನಿ ಬಾಡಿ ಏಕ್, ಓಕೆ, ಆ ಬಾಡಿ ಏಕ್ ಆದಾಗ ನೀವು ಅನಾಲ್ಜೆಸಿಕ್ ತಗೊಳ್ತೀರಿ. ಓಕೆ, ದ ಟ್ಯಾಬ್ಲೆಟ್ಸ್ ದಟ್ ಈಸ್ ಕನ್ಸಿಸ್ಟ್ ಆಫ್ ಅನಾಲ್ಜೆಸಿಕ್. ಓಕೆ, ಪೇನ್ ಕಿಲ್ಲರ್ ಅಂತ ಗೊತ್ತಿದ್ದೀರಿ. ಏನಾದರೂ ತಲೆ ನೋಡ್ಲಿಕ್ಕತ್ರ, ಹೆಡ್ಏಕ್ ಆಗ್ಲಿಕ್ಕತ್ರ, ಇಫ್ ಬಾಡಿ ಏಕ್ ಆಗ್ಲಿಕ್ಕತ್ರ ನಾವು ಡಾಕ್ಟರ್ ಗೋಯಿಂಗ್ ಟು ಪ್ರಿಸ್ಕ್ರೈಬ್ ಯು ಸರ್ಟನ್ ಡ್ರಗ್ಸ್ ವಿಚ್ ಕಂಟೇನ್ಸ್ ದ ಅನಾಲ್ಜೆಸಿಕ್. ಓಕೆ, ಸೊ ದಟ್ ನಿಮ್ಗೆ ಏನಾಗುತ್ತೆ, ಒನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ದೋಸ್ ಡ್ರಗ್ಸ್, ಓಕೆ, ಒನ್ ನೀವು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಇಮಿಡಿಯೇಟ್ಲಿ ನಿಮ್ಗೆ ಏನಾಗುತ್ತೆ ಬಾಡಿ ಪೇನ್ ರಿಲೀಫ್ ಅನ್ನಿಸ್ತೈತೆ ನೋಡ್ರಿ, ನಥಿಂಗ್ ಬಟ್ ದೋಸ್ ಡ್ರಗ್ಸ್. ಬಟ್ ಅದನ್ನು ಮಿಸ್ಚೀವ್ಸ್ ಮಾಡ್ಕೊಂಡ್ರೆ ಅದರ್ ದೆನ್ ಮೆಡಿಕಲಿ ತಗೊಳ್ಳೋ ಬದಲಿ ಬಿಟ್ಟು ಇಫ್ ದೇ ಆರ್ ಅಡ್ಮಿನಿಸ್ಟ್ರೇಟಿಂಗ್ ಸೆಲ್ಫ್ ಅಡ್ಮಿನಿಸ್ಟ್ರೇಟ್ ಮಾಡ್ಕೊಂಡ್ರೆ ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಡ್ರಗ್ ಅಬ್ಯೂಸ್ ಅಂತ. ಅಬ್ಯೂಸ್ ಮಾಡೋದು ಮೀನ್ಸ್ ಯೂಸಿಂಗ್ ಇಟ್ ಆಸ್ ಇನ್ ಅ ಬ್ಯಾಡ್ ಮ್ಯಾನರ್. ಗುಡ್ ಮ್ಯಾನರ್ ಬದಲಿ ಇಫ್ ದೇ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಬ್ಯಾಡ್ ಮ್ಯಾನರ್ ದೆನ್ ಇಟ್ ಈಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಡ್ರಗ್ ಅಬ್ಯೂಸ್. Okay, see what happened here, the intake of the drug for a purpose of the other than their normal clinical use. Now nicely there to see, now probably use ಮಾಡೋದು ಎಲ್ಲಿ ಡ್ರಗ್, probably we are using for that clinical use, but clinical use ಮಾಡೋದ್ಬಿಟ್ಟು intake of the drugs for their other than the normal clinical use ಮಾಡೋದ್ಬಿಟ್ಟು the amount and the frequency that impairs the one's physical and physiological and psychological functions if they are self-administrating those drugs. Okay, other than medical ಬಿಟ್ಬಿಟ್ಟು ತಾವೇ ಸ್ವಂತ ಆದಂಥ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಮಾಡಿ ಇಫ್ ದೇ ಆರ್ ರಿಸಲ್ಟಿಂಗ್ ಇನ್ ದ ಫಿಸಿಕಲ್ ಆರ್ ಮೆಂಟಲ್ ಆರ್ ದ ಸೋಷಲ್ ಹಾರ್ಮ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಡ್ರಗ್ ಅಬ್ಯೂಸ್ ಅಂತಾರ. ಗೆಟ್ಟಿಂಗ್ ಮೈ ಪಾಯಿಂಟ್, ಡ್ರಗ್ ಅಬ್ಯೂಸ್ ಅಂತ ಮಾಡಿಬಿಟ್ಟು ಅದು ಕೆಟ್ಟದಕ್ಕೆ ಯೂಸ್ ಮಾಡೋದು ಡ್ರಗ್ ಅಬ್ಯೂಸ್. ಒಳ್ಳೆಯದಕ್ಕಂದ್ರೆ ದಟ್ ಈಸ್ ಮೆಡಿಕಲಿ ದೇ ಆರ್ ಗೋಯಿಂಗ್ ಟು ಇಂಟೇಕ್. If doctor is prescribed you to take that, then it is on a good use. Drug should be
ಮಾಡೋದ್ರಿಂದ ದೇ ಕ್ಯಾನ್ ಮೇಕ್ ಅ physical as well as mental as well as social harmful among them. Okay, then it is called as drug abuse. Getting my point? The intake of the drugs for the purpose other than their normal use, okay, in an amount and the frequency that ಎಷ್ಟು ಅಮೌಂಟ್ ರೀ, ಎಷ್ಟು ಜಾಸ್ತಿ ಅಮೌಂಟ್ ತೊಗೊಂಡಿರ್ತಾರೆ ಅಂದ್ರೆ that can harm the impairs means harmful, that can harm the physical, psychological as well as physiological. It can physical ಅಲ್ಲ, ಅದು sometimes ನೀವು ಡ್ರಗ್ಸ್ ನೋಡ್ಬೋದು, it can harm for the physical also as well as physiological as well as psychology means mental. Okay, ಇವೆಲ್ಲ ಏನಾಗುತ್ತಾ ಹಾರ್ಮ್ ಆಗ್ತದೆ ಡ್ಯೂ ಟು ದಿಸ್ ಡ್ರಗ್ ಅಬ್ಯೂಸಿಂಗ್. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಡ್ರಗ್ by making a bad use of drug, then it is called as drug abuse. Okay, ಇದನ್ನ ಮೀನಿಂಗ್ ನೀವು ತಿಳ್ಕೊಂಡ್ಬಿಟ್ರೆ, ನೀವು ಓವರ್ ಆಲ್ ಸೆಂಟೆನ್ಸ್ ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ಡ್ರಗ್ ಅಬ್ಯೂಸ್. ಓಕೆ, see that normally what happened, it is considered as the lifestyle related disease ಅಂತ ಕರೀತಾರೆ. ಹೌದಿಲ್ರಿ? ಈಗೆಲ್ಲ ಇದು ಲೈಫ್ ಸ್ಟೈಲ್, ಸರ್ಟನ್ ಪೀಪಲ್ಸ್ ಆರ್ ಟೇಕಿಂಗ್ ಅ ಡ್ರಗ್ಸ್ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್. ಹೌದಿಲ್ರಿ? ಹೆಂಗೆ ಲೈಫ್ ಸ್ಟೈಲ್ ಚೇಂಜ್ ಆಗೋಂಥ ಕತಿ. ಯಾರು ಪುವರ್ ಇದ್ದವ್ರು ಡ್ರಗ್ ಮಾಡೋಂಗಿಲ್ಲ ನೋಡ್ರಿ, ಹೌದಾ? ಲೈಫ್ ಸ್ಟೈಲ್ ಹೆಂಗೆ ಹಾಯ್ ಹಾಕೊಂತ ಹೋಗತ್ತಲ್ಲ, ಅವ್ರು ಡ್ರಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೂ ಆರ್ probably got a much more amount of money, only those people can buy those drugs. So it is sometimes it is called as a lifestyle related disease anta kariತಾರೆ. So when survey has made that, they have shown that most of the people affecting for these drugs are the youth people irತಾರೆ. So if the society fails to educate or guide them, ಈಗ ಸೊಸೈಟಿ ಏನಾದರೂ ಅವ್ರು ಎಜುಕೇಟ್ ಮಾಡೋದು ಗೈಡ್ ಮಾಡೋದು ಫೇಲ್ ಆತಂದ್ರೆ obviously they are under for the they will be in the dangerous situation. So ಅದು ಆಗಬಾರ್ದು ಅಂದ್ರೆ in correct time what you should do, proper education guidance should be given for the youth peoples. Okay, so proper education and guidance should be enabled to the youth to safeguard themselves against these dangerous behavior patterns and follow healthy lifestyles. Okay, so if probably society fails to educate them or certain guide ಮಾಡಲಿಕ್ಕೆ educate ಮಾಡಲಿಕ್ಕೆ fail ಆಯ್ತು ಅಂದ್ರೆ probably they will be in the dangerous situation ಗೆ ಹೋಗಬಹುದು. Okay, they may follow the unhealthy lifestyles. Okay, probably the drugs ನೀವು ಭಾಳ ಜನ ನೋಡ್ರಿ, whether they may be a thieves, whether they may be a rapist, whether they may be a any other things, ನೀವೇನಾದರೂ ಥೀವ್ಸ್ ಆಗಿರ್ಬೋದು, ರೇಪಿಸ್ಟ್ ಆಗಿರ್ಬೋದು, ನೀವು ಕೇಳ್ರಿ they will be a drug abusers ಇರ್ತಾರೆ ಅವರು. So when they are going to take a drugs, the drugs makes them to do a certain bad things. Okay, so ಅದಕ್ಕೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಡಕ್ಕೆ ಮಾಡ್ತಿದ್ದು ಇಫ್ ಡ್ರಗ್ಸ್ ತಗೊಂಡ್ರೆ. ಸೊ ನೀವು ಪ್ರಾಪರಾಗಿ ಎಜುಕೇಷನ್ ಕೊಟ್ಟರೆ ಅವ್ರಿಗೆ ಗೈಡ್ ಮಾಡಿದ್ರಿ, ಈ ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ, ವೈ ಶುಡ್ ವಿ ನಾಟ್ ಟೇಕ್ ದ ಡ್ರಗ್ಸ್ ಅಂತ ಪ್ರಾಪರ್ ನೀವು ಗೈಡ್ ಮಾಡಿದ್ರೆ probably you can safeguard those youth life ನೀವು safeguard ಮಾಡ್ಬೋದು. ಪ್ಲಸ್ you can make them to follow the healthy lifestyles. Okay, this is on a background. Okay, ಎದಕ್ಕೆ ನಾವು ಮಾಡಬೇಕು ಅಂತ. Okay, we will see that common ನೀವು see ಇದ್ರಾಗ drugs which are commonly abused drugs ನಾವು commonly abused ಮಾಡುವಂಥ ಡ್ರಗ್ಸ್ ಅಂದ್ರೆ in the bad manner ನಾವು ತಗೊಳ್ಳೋದು. Okay, the drugs which are commonly abused, those includes the opioids, cannabinoids, coca alkaloids, barbiturates, okay, amphetamines and LSD, that is lysergic acid diethylamide. It can be abused, it can be used. Okay, ಇದು ನಿಮಗೆ ಮೆಡಿಕಲ್ ಒಳಗೂ ಯೂಸ್ ಮಾಡ್ತಾರಾ, ಕ್ಲಿನಿಕಲ್ ಒಳಗೂ ಯೂಸ್ ಮಾಡ್ತಾರಾ. ಆ ಕ್ಲಿನಿಕಲ್ ಬಿಟ್ಟು ಡ್ರಗ್ ಅಬ್ಯೂಸ್ ಒಳಗೂ ಇದು ಯೂಸ್ ಆಗುತ್ತೆ. ಬಿಕಾಸ್ ಫಾರ್ ದರ್ ಸೆಲ್ಫ್ ಎಂಜಾಯ್ಮೆಂಟಿಗೆ ಇದನ್ನು ಯೂಸ್ ಮಾಡ್ತಾರೆ. ಯಾವೆಲ್ಲ ರೀ? ಒಪಿಯಾಯ್ಡ್ಸ್, ಕ್ಯಾನಿಬಿನಾಯ್ಡ್ಸ್, coca alkaloids, okay, barbiturates, okay, amphetamines, okay, as well as LSD, that is lysergic acid diethylamide. We will study one by one here. Okay, ನೋಡೋಣ. ಇಲ್ಲಿ ನಿಮ್ಗೆ ಕ್ವಶನ್ ಏನು ಕೇಳ್ತಾರ ಅಂತ ನಾನು ಹೇಳ್ತೀನಿ. ಪ್ರೊಬಬಲಿ ಡ್ರಗ್ಸ್ ಒಳಗೆ ಯಾವ ಟೈಪ್ ಕ್ವಶನ್ ಕೇಳ್ಬೋದು? 1 ಮಾರ್ಕ್ ಕ್ವಶನ್ ಕೇಳೋದು ಏನಂದರೆ, ಈ ಡ್ರಗ್ಸ್ ಎದರಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡಿರಿ,
ಸೊ ರಿಮೆಂಬರ್ ನಾನೇನಿದ್ದು ಓಫಿಯಾಯ್ಡ್ಸ್ ಹೇಳಿದ್ನಲ್ಲ, ಓಫಿಯಾಯ್ಡ್ಸ್, ಕ್ಯಾನಿಬಿನಾಯ್ಡ್ಸ್, ಕೋಕಾ ಆಲ್ಕಲಾಯ್ಡ್ಸ್, these drugs can be mainly derived from the certain plants. That is also flowering plants. Certain flowering plants ಇಂದ ಇದನ್ನು ನೀವು ಪ್ರೊಡ್ಯೂಸ್ ಮಾಡ್ಬೋದು. ಅದರ್ ದೆನ್ ದಟ್ಸ್ ನೀವು ಕೆಮಿಕಲಿನೂ ಮಾಡ್ಬೋದು. ಸಿಂಥೆಟಿಕ್ ಮೀನ್ಸ್ ಮ್ಯಾನ್ ಮೇಡ್, ವಿತ್ ದ ಹೆಲ್ಪ್ ಆಫ್ ಕೆಮಿಕಲಿನೂ ಮಾಡ್ಬೋದು, ಇಲ್ಲ ಇಟ್ ಈಸ್ ನ್ಯಾಚುರಲಿ ಅವೈಲಬಲ್, that is with the help of plants. Okay, we will say that ಯಾವೆಲ್ಲ ಇವನ್ ಸರ್ಟನ್ LSD ಏನು ಹೇಳಿದಲ್ಲ, ಲೈಸರ್ಜಿಕ್ ಆಸಿಡ್ ಡೈಥಾಲಮಾಯ್ಡ್ ಏನು ಹೇಳಿದ್ದಲ್ಲ, ಇಟ್ ಈಸ್ ಗೋಯಿಂಗ್ ಟು ಟೇಕ್ ಫ್ರಮ್ ಸರ್ಟನ್ ಫಂಗಸ್ ಆಲ್ಸೋ. ರಿಮೆಂಬರ್, ಸರ್ಟನ್ ಫಂಗಸ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಡ್ರಗ್ ಇದು. ಸೊ ಮೋಸ್ಟ್ ಆಫ್ ದ ಡ್ರಗ್ಸ್ ಕ್ಯಾನ್ ಬಿ ನ್ಯಾಚುರಲಿ ಅವೈಲಬಲ್, ದಟ್ ಈಸ್ ಮೇನ್ಲಿ ಥ್ರೂ ದ ಫ್ಲವರಿಂಗ್ ಪ್ಲಾಂಟ್. ಇಲ್ಲ ಅಂದರೆ ಇಟ್ ಕ್ಯಾನ್ ಬಿ ಕೆಮಿಕಲಿ ಪ್ರೊಡ್ಯೂಸ್ಡ್, ಮೀನ್ಸ್ ಸಿಂಥೆಟಿಕ್ ಮ್ಯಾನ್ ಮೇಡ್, ವಿಚ್ ಕ್ಯಾನ್ ಬಿ ಕೆಮಿಕಲಿ ಪ್ರೊಡ್ಯೂಸ್ಡ್ ಆಲ್ಸೋ. ವಿ ವಿಲ್ ಸೇ ಒನ್ ಬೈ ಒನ್ ಹಿಯರ್. ಫಸ್ಟ್ ಒನ್ ವಿಲ್ ಬಿ ಒಪಿಯಾಯ್ಡ್ಸ್. ಏನ್ರಿ ಇದು ಒಪಿಯಾಯ್ಡ್ಸ್? ಲಕ್ಷ ಕೊಟ್ಟು ಕೇಳ್ರಿ, ಇರೋ ಕೇಳೋದು ಎಲ್ಲೆಲ್ಲಿ ನಾನು ಇಂಪಾರ್ಟೆನ್ಸ್ ಅಂತೀನಿ ಅಲ್ಲ ಅಲ್ಲಿ ಸ್ಟ್ರೆಸ್ ಮಾಡಿ ನೋಡಬೇಕು. ಓಕೆ, ಸೊ ದ ಆಲ್ಕಲಾಯ್ಡ್ಸ್ ಡಿರೈವ್ಡ್ ಫ್ರಮ್ ದ ಓಪಿಯಮ್. ದೀಸ್ ಒಪಿಯಾಯ್ಡ್ಸ್ ಆರ್ ಮೇನ್ಲಿ ಡಿರೈವ್ಡ್ ಫ್ರಮ್ ದ ಓಪಿಯಮ್. ಹಾಗಾದ್ರೆ ಓಪಿಯಮ್ ಅಂದ್ರೆ ಏನ್ರಿ? ನಾ ಫಸ್ಟ್ ಕನ್ನಡದಾಗ ಹೇಳ್ತೀನಿ. ದೇ ಆರ್ ಮೇನ್ಲಿ ಡಿರೈವ್ಡ್ ಫ್ರಮ್ ಒನ್ ಪ್ಲಾಂಟ್ ಕಾಲ್ಡ್ ಆಸ್ ಪಪ್ಪಾವರ ಸೊಮಿನಿಫೆರಮ್. ಯಾವ್ದ್ರಿ ಈ ಪ್ಲಾಂಟ್ ಹೆಸರೇನ್ರಿ? ಪಪ್ಪಾವರ ಸೊಮಿನಿಫೆರಮ್. ಈ ಪಪ್ಪಾವರ ಸೊಮಿನಿಫೆರಮ್ ಒಳಗೆ ಪರ್ಟಿಕ್ಯುಲರ್ಲಿ ಯಾವ ಪಾರ್ಟ್ ನೀವು ಡ್ರಗ್ ಅಂತ ಯೂಸ್ ಮಾಡ್ತೀರಂದ್ರೆ, ಪರ್ಟಿಕ್ಯುಲರ್ಲಿ ಇಟ್ ಹ್ಯಾವಿಂಗ್ ಅ ಸರ್ಟನ್ ಅನ್ಡ್ರೈಡ್ ಫ್ರೂಟ್. ವಿದಿನ್ ಅ ಅನ್ಡ್ರೈಡ್ ಫ್ರೂಟ್ ಇಟ್ ಹ್ಯಾವಿಂಗ್ ಅ ಲ್ಯಾಟೆಕ್ಸ್. ಸರ್ಟನ್ ಅನ್ಡ್ರೈಡ್ ಫ್ರೂಟ್ ಒಳಗಿಂದ ಲ್ಯಾಟೆಕ್ಸ್ ಪ್ರೊಡ್ಯೂಸ್ ಆಗಿರ್ತೈತೆ ನೋಡ್ರಿ. ನೋಡಿರಿ, ಯೂಕ್ಯಾಲಿಪ್ಟಸ್ ಇವೆಲ್ಲ ನೋಡ್ರಿ, ಸರ್ಟನ್ ಅನ್ಡ್ರೈಡ್ ಫ್ರೂಟ್ ಒಳಗೆ ಲ್ಯಾಟೆಕ್ಸ್ ಪ್ರೊಡ್ಯೂಸ್ ಆಗುತ್ತೆ. Now whatever the latex that is produced, can you see here, that is reddish brown in color ಒಳಗೆ ಒಂದು latex producer. Now this latex itself is called as opium. Remember, ಈ latex ನ ನೀವೇನಂತೀರಿ? opium ಅಂತೀರಿ. So remember, opium is a dried latex of an undried fruits of the poppy plant. This plant is also called as poppy plant. Its scientific ಹೆಸರೇನ್ರಿ? Pappavera somniferum. ಓಕೆ, ಇದ್ರ ಪ್ಲಾಂಟ್ ಹೆಸರೇನ್ರಿ? ಪಪ್ಪಾವರ ಸೊಮಿನಿಫೆರಮ್ ಅನ್ನೋ ಪ್ಲಾಂಟ್. ಈ ಪ್ಲಾಂಟ್ ಒಳಗೆ ಎಲ್ಲಿ ನೀವು ಪರ್ಟಿಕ್ಯುಲರ್ ಪಾರ್ಟ್ನ ನೀವು ಡ್ರಗ್ ಅಂತ ಯೂಸ್ ಮಾಡ್ತೀರಂದ್ರೆ, ವಿದಿನ್ ಅನ್ ಅನ್ಡ್ರೈಡ್ ಫ್ರೂಟ್ ಇಟ್ ಈಸ್ ಗೋಯಿಂಗ್ ಟು ರಿಲೀಸ್ ಸರ್ಟನ್ ಲ್ಯಾಟೆಕ್ಸ್. ನೌ ದೀಸ್ ಲ್ಯಾಟೆಕ್ಸ್ ಇಟ್ ಸೆಲ್ಫ್ ಆಕ್ಟಿಂಗ್ ಆಸ್ opium. By using this opium you are going to derive opioids. Getting my points? ಎಲ್ಲರಿಗೂ ತಿಳಿದ್ರಿ? Which is called as Pappavera somniferum. It is a reddish brown in color with a heavy smell and bitter taste, and it is eaten or smoked. ಇಲ್ಲಿ ತೋರಿಸ್ತೀನಿ ನೋಡಿ, ಭಾಳ ಲಕ್ಷ ಕೊಟ್ಟು ನೋಡಿ. See, he is extracting here. ಲಕ್ಷ ಕೊಟ್ಟು ನೋಡ್ರಿ, the person is extracting lot of latex he has extracted. Now this latex is called as an opium. From using this opium further you are deriving the opioids. Okay, ಈ latex cells ಇರುತ್ತೆ ಹೇಳ್ರಿ, it is present with the outer side of your unripened fruit called as poppy fruit ಅಂತ ಕರೀತಾರೆ. ಆ ಪ್ಲಾಂಟಿಗೆ ನಿಕ್ ನೇಮ್ ಏನು? poppy plant, but scientific name is Pappavera somniferum plant. See, which is going to take that. Can everybody see that? Okay, he is going to collect that one. Okay, ತಿಳಿತಲ್ರಿ? ಸೊ ನಿಮ್ಮ ಕ್ವಶನ್ ಇಲ್ಲಿ ಬರೋದು ಇಂಪಾರ್ಟೆಂಟ್ ಇಲ್ಲಿ. From which plant you are going to extract the opioids? One more question. The plant name is Pappavera somniferum. Okay. Next, how nice it is. See. Next, this ophites is classified into three types. Again, ophites na three types classified. Hanga based on hand availability. Some of the ophites are available naturally. Naturally ಸಿಗುತ್ತೆ. ನೀ ಏನು ಮಾಡಬೇಕಾಗಿಲ್ಲ. Some of available in the natural. Some are available in the semi-synthetic. Semi-synthetic ಅಂದ್ರೆ natural ತಗೊಂಡಿದ್ದು certain chemical ಜೊತೆ ಮಿಕ್ಸ್ ಮಾಡಿ ಏನು ಪ್ರೊಡ್ಯೂಸ್ ಮಾಡ್ತೀರಾ, they are called as semi-synthetic ophites. Natural means by getting the with the help of plants. Okay, by with the help of plants ಏನಾದ್ರು ನಿಮ್ಗೆ ಸಿಕ್ತು ಅಂದ್ರೆ natural ophites. Semi-synthetic ಅಂದ್ರೆ ಈ natural ophites ಸಿಕ್ಕಿರ್ತೈತಲ್ಲ ಅದರೊಳಗೆ certain chemicals add ಮಾಡ್ತೀವಿ. Then it is called as semi. Semi means ಅರ್ಧ natural ಅರ್ಧ chemical. Synthetic use ಮಾಡಿ. Synthetic means which is man-made. Okay, by using certain chemicals. So they are called as semi-synthetic opioids. Synthetic means ultimately by using the chemicals, a man-made, which is naturally not available. By using the chemicals, you are going to synthesize those drugs. We'll see that one by one example. Natural opioids example ಯಾವ್ದು ಹೇಳ್ರಿ? That will be a morphine and codeine. ಯಾವ್ದು ಹೇಳ್ರಿ? Morphine and codeine are the
ನ್ಯಾಚುರಲ್ ಓಪಾಯ್ಡ್ಸ್. ಅಂದರೆ ನೀವೇನು ಮಿಕ್ಸ್ ಮಾಡಬೇಕಾಗಿಲ್ಲ. ನ್ಯಾಚುರಲಿ ನೀವು ಪಾಪಿ ಪ್ಲಾಂಟ್ನಾಗ ಹೋಗಿ ಏನು ಲ್ಯಾಟೆಕ್ಸ್ ಕಲೆಕ್ಟ್ ಮಾಡ್ತಿರಲ್ಲ, ದೋಸ್ ಲ್ಯಾಟೆಕ್ಸ್ ಇಟ್ಸೆಲ್ಫ್ ಇಸ್ ಕಾಲ್ಡ್ ಆಸ್ ಮಾರ್ಫೈನ್. ಮಾರ್ಫೈನ್ ಅದಕ್ಕೆ ಯೂಸ್ ಮಾಡ್ತಾರೆ ರೀ ಕೇಳಿ. ಮಾರ್ಫೈನ್ ಈಸ್ ಅ ವೆರಿ ಎಫೆಕ್ಟಿವ್ ಸೆಡೆಟಿವ್ ಆ್ಯಂಡ್ ಪೇನ್ ಕಿಲ್ಲರ್. ನಾನು ಏನಿಗೆ ಅನಾಲ್ಜೆಸಿಕ್ ಅಂತ ಹೇಳಿದ್ನಲ್ಲ ನಿಮಗೆ, ನಿಮ್ಮ ಬಾಡಿ ಒಳಗೆ ಇಫ್ ಪೇನ್ ಆಗಾಕತ್ತಿತ್ತು, ಆ ಪೇನ್ ರಿಲೀಫಿಗೆ ನಿಮಗೆ ಏನು ಅನಾಲ್ಜೆಸಿಕ್ ಕೊಡ್ತಾರಲ್ಲ, ದಟ್ ಅನಾಲ್ಜೆಸಿಕ್ ಇಟ್ಸೆಲ್ಫ್ ಇಟ್ ಕಂಟೇನ್ಸ್ ದ ಡ್ರಗ್ ವಾಟ್ ಮಾರ್ಫೈನ್. ರಿಮೆಂಬರ್, ಇಟ್ ಈಸ್ ಅ ಸೆಡೆಟಿವ್ ಇನ್ ನೇಚರ್. Sedative means which is going to decrease your energy. Sedative ಅಂದರೆ ಏನಂತ ಹೇಳ್ಬೋದು, ಡಿಪ್ರೆಸ್ ಮಾಡೋದು. ನಾನು ಇದು ಪ್ರೊಬಬಲಿ ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ಕೇಳಿ. ದೇರ್ ಆರ್ 2 types ಆಫ್ ಡ್ರಗ್ಸ್. ಹೆಂಗ್ರಿ, ಒಂದು ನಿನ್ನ ಡಿಪ್ರೆಸ್ ಮಾಡ್ಬೋದು, ಇನ್ನೊಂದು ಸ್ಟಿಮ್ಯುಲೆಂಟ್ ಮಾಡ್ತಾರೆ. ನೀವು ಪ್ರೊಬಬಲಿ ಎರಡು ನೋಡ್ತೀವಿ. ಎಕ್ಸಾಂಪಲ್, ಒಂದಿಷ್ಟು ಜನ ಡ್ರಗ್ ತೊಗೊಂಡಾಗ ಕುಳಿತಿರ್ತಾರೆ. ದೇ ಆರ್ ಫೀಲಿಂಗ್ ವೆರಿ ಹೈ ಎನರ್ಜಿ ಆ್ಯಂಡ್ ದೇ ಸ್ಟಾರ್ಟ್ ಡ್ಯಾನ್ಸಿಂಗ್. ಬಟ್ ಸರ್ಟನ್ ಪೀಪಲ್ ವೆನ್ ದೇ ಟೇಕ್ ಅ ಡ್ರಗ್ಸ್, ಅವ್ರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಫೀಲ್ ಸಮ್ ವಾಟ್ ಡಿಸಿನೆಸ್ ಫೀಲ್ ಮಾಡಬೇಕು. ದೇ ಅಂಡರ್ಗೋ ಫಾರ್ ಸ್ಲೀಪ್. ಕಂಪ್ಲೀಟ್ಲಿ ವಿರುದ್ಧ ತೋರಿಸ್ತಾರೆ. ಒಬ್ಬರು ಹೈ ಆಕ್ಟಿವಿಟಿ ತೋರಿಸಿದ್ರೆ ಇನ್ನೊಬ್ರು ಲೋ ಆಕ್ಟಿವಿಟಿ. ಸರ್ಟನ್ ಡ್ರಗ್ಸ್ ಕ್ಯಾನ್ ಮೇಕ್ ಯು ಡಿಪ್ರೆಸ್, ಬಟ್ ಸರ್ಟನ್ ಡ್ರಗ್ಸ್ ಕ್ಯಾನ್ ಮೇಕ್ ಅ ಸ್ಟಿಮ್ಯುಲೆಂಟಿಂಗ್. ಬಟ್ ಹಿಯರ್ ದಿಸ್ ಡ್ರಗ್ ಈಸ್ ಅನ್ ಡಿಪ್ರೆಸೆಂಟ್ ಡ್ರಗ್. ಮೀನ್ಸ್ ಯುವರ್ ಆಕ್ಟಿವಿಟೀಸ್, ನಿಮ್ಮ ಬಾಡಿ ಒಳಗಿದ್ದಂಥ ಎಲ್ಲ ಆಕ್ಟಿವಿಟೀಸ್ ಏನು ಮಾಡ್ತೀವಿ, ಡಿಪ್ರೆಸ್ ಮಾಡ್ತೈತಿ. ಓಕೆ, ಸೊ ಆ್ಯಂಡ್ ಇಟ್ ಇಸ್ ಆಕ್ಟಿಂಗ್ ಆಸ್ ಪೇನ್ ಕಿಲ್ಲರ್. ಅನಾಲ್ಜೆಸಿಕ್ ಆಗಿ ಆ್ಯಕ್ಟ್ ಮಾಡ್ತೈತಿ. ಓಕೆ, ಇಟ್ ಇಸ್ ಅನ್ ಪೇನ್ ಕಿಲ್ಲರ್. ರಿಮೆಂಬರ್, it is given to the patients who have undergone the surgery. Very nice. ಹೌದಾ, ನಿಮ್ಮ ಸರ್ಜರಿ ಹೋದಾಗ ಹಾಕ್ತಾರೆ ರೀ ಪೇನ್ ಕಿಲ್ಲರ್. ಈಗ ಜಸ್ಟ್ ಸರ್ಜರಿ ಆಗಿ ಬಂದಿರ್ತೈತಿ, ನಿನಗೆ ಯು ಆರ್ ಗೋಯಿಂಗ್ ಟು ಫೀಲ್ ಅ ಎನಾರ್ಮಸ್ ಪೇನ್. ಒಂದು ಸರ್ಜರಿ ಆಗಿಬಿಟ್ರೆ ಆ ಎನಾರ್ಮಸ್ ಪೇನ್ ಫೀಲ್ ಆಗಬಾರ್ದು ಅಂತ ಅನ್ನೋದಕ್ಕೆ ಯು ಆರ್ ಗೋಯಿಂಗ್ ಟು ಗಿವ್ ದ ಡ್ರಗ್. ನಮ್ಮ ಡ್ರಗ್ ಕೆಲಸ ಏನು ಮಾಡ್ತೈತಿ ರೀ, ಕೋಆರ್ಡಿನೇಷನ್ ತಪ್ಪಿಸ್ತೈತಿ ನೋಡಿರಿ. ಲೆಟ್ಸ್ ಇಟ್, ನಿಮ್ಮ ಬಾಡಿ ಒಳಗೆ ಏನಾಗುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ ಕೋಆರ್ಡಿನೇಷನ್ ಇದ್ರಷ್ಟೇ ಗೊತ್ತಾಗುತ್ತೆ. ಇಫ್ ಯು ಆರ್ ಹ್ಯಾವಿಂಗ್ ಅ ನಾರ್ಮಲ್ ದಟ್ ಈಸ್ ಅ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕೋಆರ್ಡಿನೇಷನ್ ತಪ್ಪಿಸ್ತೈತಿ. ಗೆಟಿಂಗ್ ಮೈ ಪಾಯಿಂಟ್. ಇಲ್ಲಿದ್ದಂಥ ನರ್ವ್ ಆ ಸ್ಟಿಮ್ಯುಲಸ್ ಏನು ತೊಗೊತಿರ್ತೈತಲ್ಲ, ಆ ಸ್ಟಿಮ್ಯುಲಸ್ ತೊಗೊಳಾರ್ದಂಗೆ ಅದನ್ನು ಬ್ರೇಕ್ ಮಾಡಿಬಿಡ್ತೈತಿ. ದಟ್ಸ್ ವೈ ಪೇನ್ ಇರುತ್ತೆ, ಬಟ್ ಪೇನ್ ಕಿಲ್ಲರ್ ತೊಗೊಂಡ್ರೆ ಯು ಆರ್ ನೆವರ್ ಗೋಯಿಂಗ್ ಟು ಫೀಲ್ ದಟ್ ಪೇನ್. ದಟ್ಸ್ ಇಟ್. ಗೆಟಿಂಗ್ ಮೈ ಪಾಯಿಂಟ್. ಯು ಆರ್ ನೆವರ್, ಬಿಕಾಸ್ ಅಲ್ಲಿ ನಿಮ್ಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಟ್ ಕಾಂಟ್ ಐಡೆಂಟಿಫೈ ದಟ್ ಪೇನ್. ದಟ್ಸ್ ಇಟ್. ಓಕೆ, ಸೊ ಮಾರ್ಫೈನ್ is a very effective sedative and a painkiller. It is given mainly for the ಯಾರು ಈಗ ಸರ್ಜರಿ ಅಂಡರ್ಗೋನ್ ಆಗಿರ್ತದ್ರೆ ಆ ಪೇಷಂಟ್ಸಿಗೆ ಕೊಡ್ತೀವಿ ನಾವು ಮಾರ್ಫೈನ್. ಓಕೆ, ನಾವು ಕಮ್ ಹೀರೋಯಿನ್. ವೆರಿ ನೈಸ್. ಹೀರೋಯಿನ್ ಎಲ್ಲರೂ ಕೇಳಿರಿ. ಪ್ರೊಬಬಲಿ ಆಲ್ರೆಡಿ ಸರ್ಟನ್ ಪೀಪಲ್ ಹ್ಯಾವ್ ಸೀನ್ ಫಿಲ್ಮ್ ಆಲ್ಸೋ. ಯಾವ್ದು ಹೇಳ್ರಿ, ಶಾಹಿದ್ ಕಪೂರ್ ಐತಲ್ರಿ ಫಿಲ್ಮ. ಓಕೆ, ಉಡ್ತಾ ಪಂಜಾಬ್ ಪ್ರೊಬಬಲಿ ಮ್ಯಾಮ್ ಹಿಂಗೆ ಹೇಳ್ತಾರೆ, ಇಟ್ಸ್ ಅ ಗುಡ್ ಫಿಲ್ಮ್. ತೋರಿಸಿದ್ದಾರೆ ಹೌ ವಾಟ್ ಹ್ಯಾಪನ್ಸ್ ಇಫ್ ದಟ್ ಈಸ್ ಅಂಡರ್ಗಾನ್ ಫಾರ್ ಡ್ರಗ್ ತೊಗೊಂಡ್ರೆ ಹೆಂಗೆ ಆಗುತ್ತೆ ಅಂತ. ಪರ್ಟಿಕ್ಯುಲರ್ಲಿ ಅವ್ರು ತೊಗೊಂಡಿದ್ದು ಡ್ರಗ್ ಇದು ಹೀರೋಯಿನ್. ಪಂಜಾಬ್ ಒಳಗೆ ಭಾಳ ಇದನ್ನು ಡ್ರಗ್ ಸಾಧನೆ ಮಾಡ್ತಾರೆ ಹೀರೋಯಿನ್. ಇದು ಹೀರೋಯಿನ್ ನಥಿಂಗ್ ಬಟ್ ಇಟ್ ಈಸ್ ಮೇನ್ಲಿ ಟೇಕನ್ ಬೈ ಮಾರ್ಫೈನ್ ಓನ್ಲಿ, ಬಟ್ ಇಟ್ ಈಸ್ ಸೆಮಿ ಸಿಂಥೆಟಿಕ್. ಯಾಕೆ ಸೆಮಿ ಸಿಂಥೆಟಿಕ್ ಅಂತ ಗೊತ್ತೇನ್ರಿ, ಈ ಮಾರ್ಫೈನ್ ಏನು ಅಸಿಟೈಲ್ ಹಾಕಿಬಿಟ್ಟೆ ಅಂದ್ರೆ ಅದಕ್ಕೆ ಅದು ಮಾರ್ಫೈನ್ ಹೋಗಿ ಹೀರೋಯಿನ್ ಆಗುತ್ತೆ. ದಟ್ಸ್ ವೈ ಹೀರೋಯಿನ್ ಈಸ್ ಕಾಲ್ಡ್ ಆಸ್ ಡೈಅಸಿಟೈಲೇಷನ್ ಅಂತ. ಹೀರೋಯಿನ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಮ್ಯಾಕ್ ಅಂತ ಕರೀತಾರ, ಬಟ್ ಕೆಮಿಕಲಿ ಏನಂತಾರ ಡೈಅಸಿಟೈಲ್ ಮಾರ್ಫೈನ್. ಅಂದ್ರೆ by adding the acetyl to the morphine it is going to get the heroin. Getting my point? ಹೀರೋಯಿನ್ ಹತ್ರ ಏನಲ್ಲ, ನ್ಯಾಚುರಲಿ ಅವೈಲಬಲ್ ಆದಂಥ ಮಾರ್ಫೈನ್ ಜೊತೆ ನೀ ಎಸಿಟೈಲ್ ಕೂಡಿಸ್ಬಿಟ್ರೆ ರಿಫೈನ್ ಇಸ್ ಕಾಲ್ಡ್ ಸೆಮಿ ಸಿಂಥೆಟಿಕ್. ಸೆಮಿ ಮೀನ್ಸ್ ಅರ್ಧ ನ್ಯಾಚುರಲ್, ಅರ್ಧ ನೀ ಮ್ಯಾನ್ ಮೇಡ್ ಮಾಡೋಂಥ ಕೆಮಿಕಲ್. ಓಕೆ, ಸೊ ಸೆಮಿ ಅಂದರೆ ಈ ಮಾರ್ಫೈನಿಗೆ ಏನಾದರೂ ಎಸಿಟೈಲ್ ಕೂಡಿಸ್ಬಿಟ್ರೆ ನಾವು ಯು ಆರ್ ಗೆಟಿಂಗ್ ವಾಟ್ ಹೀರೋಯಿನ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡೈಎಸಿಟೈಲ್ ಮಾರ್ಫೈನ್. ಓಕೆ, ರಿಮೆಂಬರ್ ಯಾ ಆಸ್ ದಟ್ heroin chemical name ಏನು, it is called as diacetyl morphine. ಅದರ ನಿಕ್ ನೇಮ್ ಏನು, ಸ್ಮ್ಯಾಕ್ ಅಂತ ಕರೀತಾರೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಮ್ಯಾಕ್. ಮ್ಯಾಮ್ ಹೀರೋಯಿನ್ ಏನಾಗುತ್ತೆ ತಗೊಂಡ್ರೆ, ಸಿ ವಿಚ್ ಇಸ್ ಅನ್ ಅ ವೈಟ್, ಪ್ರಾಬಬಲಿ ನಿಮ್ಗೆ ನೋಡಿರ್ಬೇಕು, ವಿಚ್ ಇಸ್ ಅನ್ ಅ ವೈಟ್, ಇಟ್ ಇಸ್ ಅನ್ ಓಡರ್ಲೆಸ್, ಓಡರ್ ಏನು ಇರಲ್ಲ, ಓಡರ್ಲೆಸ್, ಬಿಟ್ಟರ್ ಕ್ರಿಸ್ಟಲ್, ಬಿಟ್ಟರ್ ಇರ್ತೈತಿ. ಓಕೆ, ಇಟ್ ವಿಲ್ ಬಿ ಟೇಸ್ಟಿಂಗ್ ವೆರಿ ಬಿಟ್ಟರ್ ಕ್ರಿಸ್ಟಲಿನ್ ಕಾಂಪೌಂಡ್, ಜನರಲಿ ಟೇಕನ್ ಬೈ ಸ್ನಾರ್ಟಿಂಗ್. ನಮ್ಮ ಸ್ನಾರ್ಟಿಂಗ್ ಅಂದ್ರೆ ತಿಳಿದಿಲ್ಲ. Have you seen certain persons put the drug and starts inhaling? Snort ಮಾಡ್ತಾರೆ, ಇಲ್ಲ ಸಾಲ್ಕ ಲೈನ್ ಇಟ್ಟಿರ್ತಾರೆ, ಸಡನ್ಲಿ they are going to use a paper and snort it. Snort means suddenly inhalation ಮಾಡೋದು. I have shown in one. Wait, I will show you. Snorting ಅಂದರೆ ನಾನು ತೋರಿಸ್ತೇನೆ. Can you see this person is snorting? Okay, see directly they are making a line ಮತ್ತೆ ಇಡ್ತಾರೆ, ಒಂದು ಡ್ರಗ್ಗು ಇಟ್ಬಿಟ್ಟು ಡೈರೆಕ್ಟ್ಲಿ they are inhaling, snorting ಅಂತ. Okay, this
ದಿಸ್ ಇಸ್ ಅನ್ ಸ್ನಾರ್ಟಿಂಗ್. ಸೊ ಇಟ್ ಕ್ಯಾನ್ ಬಿ ನಾವು ಹೆಂಗೆ ಹೀರೋಯಿನ್ ಹೆಂಗೆ ತೊಗೋಬೋದು ಅಂದ್ರೆ ಜನರಲಿ ಇಟ್ ಇಸ್ ಟೇಕನ್ ಬೈ ಸ್ನಾರ್ಟಿಂಗ್ ಆರ್ ಥ್ರೂ ದ ಇಂಜೆಕ್ಷನ್. ಓಕೆ, ಡೈರೆಕ್ಟ್ಲಿ ವೀನ್ಸ್ ಒಳಗೆ ಥ್ರೂ ವಿತ್ ದ ಹೆಲ್ಪ್ ಆಫ್ ಇಂಜೆಕ್ಷನ್ನ ಹೀರೋಯಿನ್ನ ತೊಗೊತಾರೆ. ಓಕೆ, ಸೊ ಹೀರೋಯಿನ್ ಈಸ್ ಅನ್ ಡಿಪ್ರೆಸೆಂಟ್. ಆ ಉಡ್ತಾ ಪಂಜಾಬ್ ಒಳಗೆ ಅದನ್ನೇ ನೋಡ್ರಿ ಅಂದಿನ ಉಡ್ತಾ ಪಂಜಾಬ್ ಒಳಗೆ ನೋಡ್ರಿ, ದೇ ಆರ್ ನೆವರ್ ಹೀರೋಯಿನ್ ತೊಗೊಂಡ್ಕೊಳ್ಳೆ ಈಸ್ ಹಾಡ್ತಿರಂಗಿಲ್ಲ ಅವನು, ಈ ಸ್ಟಾರ್ಟ್ ಸ್ಲೀಪಿಂಗ್. Okay, so heroin is a depressant, okay, which slow down your body functions. It is a depressant. Remember, ನೀವು opioids ಅಂತ ಬಂದಾಗ it is an analgesic pain killer ಆಗಿ ಆಕ್ಟ್ ಮಾಡ್ತೈತಿ, and this drug is depressant, means it is going to slow down your body functions. Getting my point? Okay, so ಎಲ್ಲರಿಗೂ ಗೊತ್ತಾಯ್ತಲ್ಲ, ನ್ಯಾಚುರಲ್ opioids ಅಂದ್ರೆ ಗೊತ್ತಾಯ್ತು, ಸೆಮಿ ಸಿಂಥೆಟಿಕ್ opioids ಗೊತ್ತಾಯ್ತು, ಸಿಂಥೆಟಿಕ್ opioids ನೀವು ಜಸ್ಟ್ ಹೆಸರು ಹೇಳ್ಬಿಟ್ರೆ ಸಾಕು. ದಟ್ ಈಸ್ ಮಿಥಾಡೋನ್ ಆ್ಯಂಡ್ that is pethidine. Okay, methadone and pethidine. ಇದು ಇಂಪಾರ್ಟೆಂಟ್ ನೋಡಿ, ಇವು ಮೂರು ನೀವು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ದಿಸ್ ತ್ರೀ ಪ್ರಾಬಬಲಿ ಸಿ ಟಿ ಒಳಗೆ ಕೇಳ್ಬೋದು. ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ opioids which are ಅಂತ ಕೇಳಿಬಿಟ್ಟು ಇನ್ ಆಪ್ಷನ್ಸ್ ದೇ ಮೇ ಗಿವನ್ ಓವರ್ ಆಲ್ ದಿಸ್. ಓಕೆ, ಸಮ್ಟೈಮ್ಸ್ ಸೆಮಿ ಸಿಂಥೆಟಿಕ್ ಯಾವುದು, ಸಮ್ಟೈಮ್ ದೇ ಮೇ ಆಸ್ಕ್ ದ ಹೀರೋಯಿನ್ ಕೆಮಿಕಲ್ ನೇಮು ಏನಂತ ಕೇಳ್ಬೋದು. ಇಟ್ ಇಸ್ ಕಾಲ್ಡ್ as diacetyl morphine. By acetyling the morphine you are going to get the heroin. Okay, next come morphine and contact, which is naturally obtained, that is not with the help of opium plant. So if plant is there, Papaver somniferum. Okay, the plant name is Papaver somniferum plant. A plant name is Papaver somniferum. So with the opioids can mainly obtained naturally by the plant called as Papaver somniferum. Okay, ಬಾಟ್ ಆಗೋದು ಅನ್ಕೊಂತೀನಿ. ಅದ್ರದ್ದು ನೆಕ್ಸ್ಟ್ ಇನ್ನೊಂದು ಏನು ಕೇಳ್ಬೋದ್ರಿ ಅಂತಂದ್ರೆ ಕೆಮಿಕಲ್ ಸ್ಟ್ರಕ್ಚರ್. ಐ ಹ್ಯಾವ್ ಸೀನ್ ದಿಸ್ ಒನ್. ನಿಮ್ಮ ಯಾವಾಗ ನೀವು ಸಿ ಇ ಟಿ ಎನ್ ಸಿ ಆರ್ ಟಿ ಬುಕ್ಸ್ದಾಗ ಸಿ ಇ ಟಿ ಆಗಿರ್ಬೋದು, ನೀಟ್ ಯಾವಾಗ ಓದ್ತಿರ್ತಿಲ್ಲ, ಒನ್ ಡೇ ದೇ ಆರ್ ಗೋಯಿಂಗ್ ಟು ಗಿವ್ ಸರ್ಟನ್ ಕೆಮಿಕಲ್ ಸ್ಟ್ರಕ್ಚರ್ ಆ್ಯಂಡ್ ಟೆಲ್ ದಟ್ ಯಾವ ಕೆಮಿಕಲ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಿರಿ ಅಂತ. ಸೊ ಯು ಶುಡ್ ರಿಮೆಂಬರ್ ದಿಸ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಓಪಿಯಮ್. ಓಕೆ, ದಿಸ್ ಇಸ್ ಅನ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಮಾರ್ಫೈನ್. opium ಒಳಗೆ ಸಬ್ ಮಾರ್ಕ್ ಯಾವುದು? morphine. Okay, which is naturally obtained, that is morphine. The morphine chemical structure, it having a double ring benzene structure with it. Okay, you will remember it. Okay, next ma'am exactly ಏನಾಗುತ್ತೆ opioids ನಾವು ತಗೊಂಡ್ಬಿಟ್ವಿ, ಎಕ್ಸಾಕ್ಟ್ಲಿ ಅದರ ಬಾಡಿ ಫಿಸಿಯೋಲಾಜಿಕಲ್ ಒಳಗೆ ಏನಾಗುತ್ತೆ ರೀ ಮ್ಯಾಮ್? ಸಿ ವೆರಿ ಶಾರ್ಟ್ಲಿ, ನಿಮ್ಗೆ ಇದು ಬರೀ ನೆಸೆಸಿಟಿ ಇಲ್ಲ, ಬಟ್ ಆಲ್ಸೋ ತಿಳ್ಕೊಳ್ಳಿಕ್ಕೆ ನಾನು ವೆರಿ ಶಾರ್ಟ್ಲಿ ಹೇಳ್ತೀನಿ. See, in your body you got a opioid receptors. Remember, in your body you already having the receptors. To receive them you should having certain receptors. Those are called as opioid receptor. But probably remember, these opioid receptors are mainly present on the central nervous system as well as gastrointestinal tract. Can everybody see this? These are the receptors. These are the opioid receptors. They mainly present in the central nervous system as well as your gastrointestinal tract. So once you are going to take an opioid, now this opioids comes and attached to the receptors. Now it changes its physiological function. Unlimited function change ಆಗಂಗಿಲ್ಲ. ಯಾವಾಗ ಇದು opioid ಬಂದ್ಬಿಟ್ಟು receptor ಗೆ bind ಆಗುತ್ತೆ, ನಾ ಏನು ಹೇಳಿದೆ, each having a specific receptors ಇರ್ತದೆ. So you got in your brain, in your central nervous system as well as gastrointestinal tract ಒಳಗೆ ಏನಿರ್ತದೆ ನಿಮ್ಗೆ opioid receptors ಇರ್ತಾವೆ. ಯಾವಾಗ ನೀವು opioid ತಗೊಂತಾರಲ್ಲ, ಆ opioid ಬಂದ್ಬಿಟ್ಟು opioid receptors bind ಆದಾಗ ನಾವು the physiological system will be changed. ಹಾಗಾದ್ರೆ ಏನು ಚೇಂಜ್ ಮಾಡ್ತೈತ್ರಿ ಮೇಡಮ್ once it comes and binds? What happened I will tell you. See, it mainly shows the down of respiration. ನಾನು ಆಲ್ರೆಡಿ ಏನು ಹೇಳಿ ಮಾಡಿದ್ದೀನಿ, it slow down your every function. ಏನು ಮಾಡಿ respiration ಜಾಸ್ತಿ ಇದೆ ಏನು ಮಾಡ್ತೈತೆ, ನಾವು it slow down your respiration, decreases in glandular secretions, whatever the secretions that is going to produce. ಏನೆಲ್ಲ secretions ಮಾಡ್ತಿರ್ತಿರಲ್ಲ ನೀವು, pH ಆಗಿರ್ಬೋದು, certain enzyme secretions, certain juice secretions, those all secretions will be what it will be decreased. Okay, next, weak in digestion fast ಆಗಲ್ಲ, now digestion will become also weak, causes pupil dilation. ನಿಮ್ಮದು ಪಿಪ್ಪಿಲ್ ಏನಾಗುತ್ತೆ, ಕಣ್ಣೊಳಗಿದ್ದಂಥ ಪಿಪ್ಪಿಲ್ ಇಟ್ಸ್ ಅಂಡರ್ಗೋ ಫಾರ್ ಡೈಲೇಷನ್. ಓಕೆ, ಯಾವಾಗ ಡೈಲೇಷನ್ ಆಗುತ್ತಲ್ಲ ನಿಧಿ ಬಂದಂಗೆ ಆಗುತ್ತೆ, ಇಟ್ಸ್ ಅಂಡರ್ಗೋ ಫಾರ್ ಡೈಲೇಷನ್. ನೆಕ್ಸ್ಟ್ ನಾಸಿಯಾ, next it will produce vomiting. Getting my point? So it is a depressant. Remember, they are a depressant, they are a narcotic, they are analgesic, they are a sedative effects. ಇದು sedative ಐತಿ. ಡಿಪ್ರೆಸೆಂಟ್ ಮೀನ್ಸ್ ಓವರ್ ಆಲ್ ನಿಮ್ಮ ಬಾಡಿ ಫಂಕ್ಷನ್ ಏನು ಮಾಡೋದು, ಸ್ಲೋ ಡೌನ್ ಮಾಡೋದು. ಸೊ opioid ತಗೊಂಡಾಗ ರಿಮೆಂಬರ್ ಮಾಡ್ಕೊರಿ, ಹೀರೋಯಿನ್
ಮಾರ್ಫೈನ್ ನಿಮ್ಗೆ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಬಾಡಿ ಫಂಕ್ಷನ್ಸ್ ಏನಾಗುತ್ತೆ ರೀ, ಸ್ಲೋ ಡೌನ್ ಆಗುತ್ತೆ. ಇದು ಎಲ್ಲಿಂದ ಸಿಗುತ್ತೆ ಪ್ಲಾಂಟ್, ಪಪ್ಪಾವರ ಸೊಮ್ನಿಫರಮ್. ಸೊ ಇಷ್ಟು ಬರೋದು ಸಾಕು. ಅಂಡರ್ಸ್ಟುಡ್? ಕ್ಯಾನ್ ಐ ಗೋ ಫಾರ್ ನೆಕ್ಸ್ಟ್ ಒನ್? ಹೋಗ್ಲಿ. ಓಕೆ, ನೆಕ್ಸ್ಟ್ ಕಮ್ಸ್ cannabinoids. Cannabinoids, that is cannabinoids. ಓಕೆ, cannabinoids ಅಂದ್ರೆ ಏನು? ಓಕೆ, ಅದು ಓಫಾಯ್ಡ್ಸ್ ಅದು ಇದು ನೆಕ್ಸ್ಟ್ ಡ್ರಗ್ cannabinoids. ಸಿ ಹಿಯರ್ cannabinoids which are acting as stimulant ನೋಡಿ, ಅದ್ರ ವಿರುದ್ಧ ಇದೆ cannabinoids. ಓಕೆ, ಅಲ್ಲಿ ಸ್ಲೋ ಮಾಡ್ತಿತ್ತು ನಿಮ್ಮದು ಫಂಕ್ಷನ್, ಬಾಡಿ ಫಂಕ್ಷನ್. ಹಿಯರ್ ದ ಬಾಡಿ ಫಂಕ್ಷನ್ ವಿಲ್ ಬಿ ಹೈ. ಇದು ನಿಮ್ಗೆ ಹೈ ಮಾಡುತ್ತೆ. ಈಗ ಹೇಳ್ತೀನಿ ನೋಡಿ, ಎಕ್ಸಾಂಪಲ್ ನಾನು cannabinoids ಹೇಳ್ಬಿಟ್ರೆ ಒಂದು ವರ್ಡ್ನ ಹೇಳ್ಬಿಟ್ರೆ ಎಲ್ಲರಿಗೂ ಇದು ಗೊತ್ತಿತ್ತು, ಬಿಕಾಸ್ ದಿಸ್ ಪ್ಲಾಂಟ್ ಈಸ್ ಅವೈಲಬಲ್ ಇನ್ ಇಂಡಿಯಾ. ಹೇಳ್ತೀನಿ ಯಾವುದಂತ, ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ. ನ್ಯಾಚುರಲ್ cannabinoids are obtained from the inflorescence of the plants called as Cannabis sativa. ಯಾವ ಪ್ಲಾಂಟ್ ಹೇಳ್ರಿ, ಈ cannabinoids ಎದ್ರೋಗಿಂದ ಡಿರೈವ್ ಮಾಡ್ತಾರ, ದ ಪ್ಲಾಂಟ್ ಫ್ರಮ್ Cannabis sativa. ದಿಸ್ ಈಸ್ ಆನ್ Cannabis sativa. ಫ್ರಮ್ ದ Cannabis sativa ಪ್ಲಾಂಟ್. ಅದು ಎಲ್ಲ ಪರ್ಟಿಕ್ಯುಲರ್ ರೀಜನ್ ಯಾವುದು, ಇನ್ಫ್ಲೋರಸೆನ್ಸ್. sometimes inflorescence ತಗೊಂಡ್ರೆ, sometimes part of plant, different parts of plant is used as a drugs here. leaf ತಗೊಂತಾರೆ, ಒಮ್ಮೆ inflorescence ತಗೊಂತಾರೆ. ನೆಕ್ಸ್ಟ್ ಬಂದಾಗ ಹೇಳ್ತೀನಿ, overall plant is acting as a drugs here. okay, different parts of the plants is used for the preparation of drugs here. okay, so cannabinoids particularly ಯಾವ plant ಹೇಳಿ, they are derived from the particular plant called as Cannabis sativa. okay, so ಇಲ್ಲಿ ಹೇಳ್ತೀನಿ, this popularly called as hemp or bang. ಈಗ ತಿಳಿತಾ ಎಲ್ಲರಿಗೂ ಬಾಂಗ್, ಇದೆಲ್ಲರೂ ಕೇಳ ನೋಡಿ. ಯಾವಾಗ ಕುಡಿತಾರೆ ಬಾಂಗ್ ಇನ್ ಇಂಡಿಯಾ ಒಳಗೆ ಬಾಂಗ್ ಯಾವಾಗ, ಹೋಳಿ. ಆಲ್ಮೋಸ್ಟ್ ಎಲ್ಲರೂ ನೀವು ಸೀರಿಯಲ್ಸ್ ನೋಡಬೇಕಾದ್ರೂ ನೋಡ್ತಿರ್ತೀವಿ, ಹೌದಾ? ಪರ್ಟಿಕ್ಯುಲರ್ಲಿ ಒಕೇಶನ್, ದಟ್ ಈಸ್ ಅ ಹೋಲಿ ಒಕೇಶನ್, ದೇ ಆರ್ ಗೋಯಿಂಗ್ ಟು ಡ್ರಿಂಕ್ ಅ ಬಾಂಗ್, ಹೌದಾ? ಬಾಂಗ್ ಕೂಡ ಹೆಂಗೆ ಮಾಡ್ತಿರ್ತಾರೆ, ದೇ ಆರ್ ನಾಟ್ ಅಂಡರ್ ಗೋ ಫಾರ್ ಸ್ಲೀಪ್, ದೇ ಸ್ಟಾರ್ಟ್ ಡ್ಯಾನ್ಸಿಂಗ್, ಹೌದಾ? ಇಟ್ ಮೀನ್ಸ್ when you are going to take that cannabinoids, they are going to stimulate your body. ಅದೇನು ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಸ್ಟಿಮ್ಯುಲೇಟ್, ಹೈಪರ್ ಎನರ್ಜಿ ಕೊಡುತ್ತೆ ನಿಮ್ಮ ಬಾಡಿಗೆ ಬೈ ಟೇಕಿಂಗ್ ಅ cannabinoids. ಓಕೆ, ಸೊ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಹೆಂಪ್ ಅಂತ ಕರೀತಾರೆ, ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಬಾಂಗ್ ಅಂತ ಕರೀತಾರೆ. ಇಟ್ ಈಸ್ ಅನ್ ಅನಿಮಲ್ ಹರ್ಬೇಷಿಯಸ್ ಪ್ಲಾಂಟ್. ಅನಿಮಲ್ ಹರ್ಬೇಷಿಯಸ್ ಪ್ಲಾಂಟ್ಸ್ ಎವ್ರಿ ಇಯರ್ ಇದಾಗೋ ಪ್ಲಾಂಟ್, ಇಯರ್ ಅನಿಮಲ್. ಇಟ್ ಈಸ್ ಅನ್ ಅನಿಮಲ್ ಆ್ಯಂಡ್ ಇಟ್ ಈಸ್ ಅನ್ ಹರ್ಬೇಷಿಯಸ್ ಪ್ಲಾಂಟ್, ಆ್ಯಂಡ್ ಇಟ್ ಈಸ್ ಎಲ್ಲಿ ಬೆಳಿತೀವಿ, ನೇಟಿವ್ ಟು ದ ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಏಷ್ಯಾ, ವಿಚ್ ಈಸ್ ಇನ್ your part. ವೆಸ್ಟ್ ಆಗಿರ್ಬೋದು, ಸೆಂಟ್ರಲ್ ಏಷ್ಯಾ, ಈವನ್ ಇಟ್ ಇಸ್ ಫೌಂಡ್ ಇನ್ ಇಂಡಿಯಾ ಆಲ್ಸೋ. ಸೊ ಪಾಪ್ಯುಲರ್ಲಿ ಇನ್ ಇಂಡಿಯಾ ಇಟ್ ಇಸ್ ಕಾಲ್ಡ್ ಆಸ್ ಬಾಂಗ್. ಬಾಂಗ್ ಎಲ್ಲರೂ ನೋಡಿರಲ್ಲ, ಅದನ್ನು ಎಲ್ಲಿ ತೊಗೊಂಡು ಬರ್ತಾರೆ, ಎಲ್ಲಿ ತೊಗೊಂಡ್ಬಿಟ್ಟು ಮೋಟಾರ್ ಮತ್ತು ಪಿಸ್ಟಲ್ ಒಳಗೆ ಅರ್ಬಿಟ್ಟು ಅದನ್ನು ಹಾಕಿಬಿಟ್ಟು ಕುಡಿತಾರಲ್ಲ, ಹೌದಾ? ನೋಡಿರಲ್ಲ. ಸೊ ದೇ ಆರ್ ಯೂಸ್ಡ್ ಇನ್ ದೋಸ್ ಲೀವ್ಸ್, ನಥಿಂಗ್ ಬಟ್ ದೋಸ್ ಲೀವ್ಸ್ ಆರ್ ಕ್ಯಾನಿಬಸ್. ಈಗ ಗೊತ್ತಾಗ್ರಿ, Cannabis sativa leaves, ದೋಸ್ ಆರ್ ನಥಿಂಗ್ ಬಟ್ cannabinoids. ಓಕೆ, ನೆಕ್ಸ್ಟ್ ಅದ್ರಾಗ ಕ್ಯಾನಿಬಿನಾಯ್ಡ್ಸ್ ಒಳಗೆ ಯಾವ್ಯಾವು, ಈಗ ಹೆಂಗೆ ನೀವು ಮಾರ್ಫಾಯಿನ್, ಹೀರೋಯಿನ್ ನೋಡಿದ್ರಲ್ಲ, ಹಂಗೆ ಕ್ಯಾನಿಬಿನಾಯ್ಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನಿಬಿನಾಯ್ಡ್ಸ್ ನೋಡಿ. ಸೊ ಕೆಮಿಕಲ್ ಸ್ಟ್ರಕ್ಚರ್ ಮಾಡ್ಕೊಳ್ಳಿ. ಸೊ ರಿಮೆಂಬರ್ ದಿಸ್ ಕೆಮಿಕಲ್ ಸ್ಟ್ರಕ್ಚರ್, ಆ್ಯಂಡ್ ದಿಸ್ ಈಸ್ ದ ಲೀವ್ಸ್ ಆಫ್ Cannabis sativa ವಿಚ್ ಈಸ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ದ ಡ್ರಗ್. ಓಕೆ, ನೆಕ್ಸ್ಟ್ ಸಿ ದ ಫ್ಲವರ್ ಟಾಪ್ಸ್. ಸರ್ಟನ್ ಟೈಮ್ ನಾನು ಲೀವ್ಸ್ ಅಷ್ಟೇ ಅಲ್ಲ, ಓವರ್ ಆಲ್ ಪ್ಲಾಂಟು ಯೂಸ್ ಮಾಡ್ತಾರೆ. ಸರ್ಟನ್ ಫ್ಲವರ್ ಟಾಪ್ಸ್, leaves and the resins of Cannabis plant are used to the various combination to produce the your cannabis. ಅಂದ್ರೆ ವೇರಿಯಸ್ ಕಾಂಬಿನೇಷನ್ ಮಾಡಿಬಿಟ್ಟು, ಅಂದ್ರೆ ಫ್ಲವರ್ ತೊಗೊಂಡ್ಬಿಟ್ಟು, ಲೀವ್ಸ್ ತೊಗೊಂಡ್ಬಿಟ್ಟು, ಅದಕ್ಕೆ ಇದು ಕಾಂಬಿನೇಷನ್ಸ್ ಮಾಡಿಬಿಟ್ಟು ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಗ್ಸ್. ಯಾವೆಲ್ಲ ಹೇಳಿರಿ, ದಟ್ ಈಸ್ ಹಶಿಶ್, ಮೆರಿವಾನಾ. ಓಕೆ, ಮೆರಿಜುವಾನಾ ಅಂತ ಬರ್ತಿದ್ದಕ್ಕೆ ಮೆರಿವಾನಾ. ಓಕೆ, and charas, ganja. Probably all are similar with the name of ganja. ಹೌದಿಲ್ರಿ? ಸೊ ದಟ್ ಈಸ್ ಮೆರಿಯಾನಾ, ಹಶಿಶ್ ಆಗಿರ್ಬೋದು, ಚಾರಾಸ್ ಆಗಿರ್ಬೋದು, ಗಾಂಜಾ. These all are produced from the Cannabis plant only, but making with the different combinations of flower tops or leaves. ಕೆಲವೊಂದಿಷ್ಟು ಫ್ಲವರ್ ಟಾಪ್ಸ್ ತೊಗೊಬೋದು, ಮಿಕ್ಸ್ ವಿತ್ ದ ಲೀವ್ಸ್, ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ವೇರಿಯಸ್ ಕ್ಯಾನಿಬಿನಾಯ್ಡ್ಸ್ ಮಾಡ್ಬೋದು. ಓಕೆ, ಯಾವುದು ಅಂದ್ರೆ ಮೆರಿವಾನಾ. ಓಕೆ, ಮೆರಿವಾನಾ ಮಾಡ್ಬೋದು. ದಿಸ್ ಇಸ್ ಅನ್ ಮೆರಿವಾನಾ. ಇಲ್ಲಿ ಕಾಮನ್ಲಿ ಒಂದು ಹೆಸರು ಹೇಳ್ತಾರೆ, ಹೇಳ್ರಿ. ಮೆರಿವಾನಾ ಕಾಮನ್ಲಿ ಹೆಸರು ವೀಡ್. ಪ್ರೊಬಬಲಿ ಇದರ ಹೆಸರು ಫೇಮಸ್ ಆಗಿದ್ದು ವೀಡ್ ಅಂತ ಕರೀತಾರೆ. ವೀಡ್, ಹೌದಿಲ್ರಿ? ನಾವಿಲ್ಲಿ ವೀಡ್ ಅಂದ್ಕೊಳ್ಳಿ ಅಂತ ತಿಳ್ಕೊಂಡ್ಬಿಡ್ತೀವಿ, ಕಸ ಅಂತ ತಿಳ್ಕೊಂತೀವಿ. ಬಟ್ ದೋಸ್ ವೀಡ್ ಆರ್ ಡಿಫ್ರೆಂಟ್. ನೀವು ಡ್ರಗ್ಸ್ ಒಳಗೆ ಹೋಗ್ಬಿಟ್ಟು, ಅಯ್ಯೋ
weed ಅಂದ್ರೆ it is a costliest weed is a very costliest. Okay, one small gramming you are causing a thousands or rupees somewhat. Okay, so weeds ಅಂತ ಬಂದಾಗ ನೀವಿಲ್ಲಿ weeds ಅಂದ್ರೆ ಕಸ ಅಂತ ಹೇಳ್ತೀರಿ, ಬಟ್ ಇನ್ ಡ್ರಗ್ಸ್ ಒಳಗ weeds is nothing but marijuana. Okay, marijuana it is called as commonly weeds. This is a marijuana, it is a hashish. Okay, it is a charas. Okay, ನೋಡಕತ್ರಿ it is a ganja. Okay, it will be in the powder form. Okay, so generally it is taken by inhalation or oral ingestion. Sometime inhalation direct ನಾನು ಆಗ ತೋರಿಸಿದ್ದೆ with the help of smoking ಮಾಡ್ಬೋದು, with the help of inhalation direct. ಇಲ್ಲ ಇಂಜೆಕ್ಷನ್ ಅಂದರೆ ಸಮ್ಟೈಮ್ಸ್ ಒಳಗೆ ಏನು ಮಾಡ್ಬಿಡ್ತಾರೆ, ಸರ್ಟನ್ ಟ್ಯಾಬ್ಲೆಟ್ ಟೈಪ್ ಅವೈಲೇಬಲ್ ಇದ್ದಾಗ ಕಾಫಿ ಒಳಗಡೆ ಇಲ್ಲ ದೇ ಆರ್ ಆ್ಯಡಿಂಗ್ ವಿತ್ ದ ಕಾಫಿ ಆರ್ ಸರ್ಟನ್ ಟೀ ಒಳಗೆ ಆ್ಯಡ್ ಮಾಡಿಬಿಟ್ಟು ದೇ ಆರ್ ಇಂಜೆಕ್ಷನ್ ದೇ ಆರ್ ಟೇಕಿಂಗ್ ದಟ್ ಇಂಜೆಕ್ಷನ್ ಅಂತ through the with the help of mouth they are taking. Okay, so they can be taken by inhalation, sometimes inhalation direct inhalation ಆಗಿ ಮಾಡಿ ತಗೋಬಹುದು, ಇಲ್ಲ with the help of oral injection. Okay, so everybody got my point. By using the different parts of the cannabis sativa plant we are going to get this marijuana. Okay, hashish, charas ಆಗಿರಬಹುದು, ganja ಆಗಿರಬಹುದು. Okay, I will show you what happens physiological ಇದು ನಾನು ಹೇಳ್ತೀನಿ what happens here. Okay, ಅಲ್ಲಿ ಹೆಂಗಾಗಿತ್ತಲ್ಲ ನಿಮ್ಗೆ ಯಾವ್ದು ಹೇಳಿ ಹೀರೋಯಿನ್ ತಗೊಂಡಾಗ ಏನಾಗಿತ್ತಲ್ಲ, ಹಂಗಾರೆ ವಾಟ್ ಹ್ಯಾಪನ್ಸ್ ಹಿಯರ್ ಮೇಡಮ್ ಬೈ ಟೇಕಿಂಗ್ ಅ ಕ್ಯಾನಿಬಿನಾಯ್ಡ್ಸ್ ಅಂದ್ರೆ ದೇ ಆರ್ ಆಲ್ಸೋ ಹ್ಯಾವಿಂಗ್ ಅ ರಿಸೆಪ್ಟರ್, ಸೇಮ್ ರಿಸೆಪ್ಟರ್ಸ್. ಏನಾಗುತ್ತೆ, cannabinoids binds to the cannabinoid receptors. Remember, those cannabinoids receptors also present in central nervous system. ಡೈರೆಕ್ಟ್ ನೀವು ಯಾವುದೇ ತಗೋರಿ ಫಸ್ಟ್ ಹೋಗಿ ಮುಟ್ಟೋದು ಯಾವ್ದು ರಿಸೆಪ್ಟರ್ಸ್ ನಿಮ್ಮ ಬ್ರೈನ್ ಒಳಗೆ. ಅದಕ್ಕೆ ಯಾವಾಗಿದ್ರು ಡ್ರಗ್ಸ್ ತೊಗೊಂಡವ್ರು ಏನು ಮಾಡ್ತಾರೆ, ಹೆಂಗೆ ಆಡ್ತಿರ್ತಾರೆ, ಸೀದಾ ಇರಲ್ಲ, ಹೌದಿಲ್ರಿ? ಯಾಕಂದ್ರೆ ಡೈರೆಕ್ಟ್ಲಿ ಇಟ್ಸ್ ಗೋಸ್ ಅಂಡ್ ಅಫೆಕ್ಟ್ಸ್ ಫಾರ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ರಿಮೆಂಬರ್ ದಟ್ ಕ್ಯಾನಿಬಿನಾಯ್ಡ್ಸ್ ರಿಸೆಪ್ಟರ್ಸ್ ಮೇನ್ಲಿ ಪ್ರೆಸೆಂಟ್ಸ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್. So once you are going to take a cannabinoids, now cannabinoids goes and enter into the brain. Okay, now those receptors present in the central nervous systems. So central nervous system receptor hogi once cannabinoids attach aatu, now what happen next? Remember, it directly affects the cardiovascular system of the body. Directly avri nim cardiovascular system of the body affect agutta, means it's going to, it is a stimulant, it is going to increase your sugar level. ಡೈರೆಕ್ಟ್ಲಿ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮಿಗೆ ಹೋಗಿದೆ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಯಾವ ಟೈಪ್ ಅಫೆಕ್ಟ್ ಹೇಳ್ರಿ, ಸೆಡೆಟಿವ್ ಇರಂಗಿಲ್ಲ, ಇದೇನಿರ್ತೈತಿ ಸ್ಟಿಮ್ಯುಲೆಂಟ್. ಅಂದ್ರೆ ಏನು ಮಾಡ್ತಾರೆ, ಬಾಂಬು ಕುಡ್ದಾಗ ಯಾರು ಮಕ್ಕಳು ಅಂತ ಹೇಳ್ರಿ, ಬಾಂಬು ಕುಡ್ದಾಗ ಏನು ಮಾಡ್ತಿರ್ತಾರೆ, ದೇ ಆರ್ ಎಂಜಾಯಿಂಗ್, ದೇ ಆರ್ ಡಾನ್ಸಿಂಗ್, ಮೀನ್ಸ್ ದೇ ಆರ್ ಯುವರ್ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ ಒಳಗೆ ಫಿಸಿಯಾಲಜಿಕಲ್ ಎಂಥ ಚೇಂಜ್ ಆಗಿರ್ತೈತಿ, ದೇ ಆರ್ ಗೋಯಿಂಗ್ ಟು ಗಿವ್ ಅ ಮೋಸ್ಟ್ ಎನರ್ಜಿ ಕೊಡುತ್ತೆ. ಈ ಥರ ಟೈಪ್ಸ್ ಆಫ್ ಡ್ರಗ್ಸ್ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಮೋರ್ ಎನರ್ಜಿ. ಸೊ ವಾಟ್ ಹ್ಯಾಪನ್, ದೀಸ್ ಡ್ರಗ್ಸ್ dilate the pupils, rise the blood sugar level. See, it is going to rise the blood sugar level and increase the frequency of urination. Okay, has the blood sugar level increase ಅಂತಂದ್ರೆ ಏನಾಗುತ್ತೆ, urination obviously ಜಾಸ್ತಿ ಆಗುತ್ತೆ. So it is a stimulant type ಅಂತ ನಾನು ಹೇಳ್ಬೋದು. Okay, these drugs will be what happened, they are the stimulant types. Okay, next, if sometimes these drugs are misused by the sportsman, ಯಾಕಂದ್ರೆ ಸ್ಟಿಮ್ಯುಲೆಂಟ್ ಥರ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿದೆ, ಅಂದರೆ ಹೈ ಎನರ್ಜಿ ಕೊಡ್ತೈತಿ ಬಾಡಿ ಒಳಗೆ ಅಂತ ಹೇಳಿದೆ. ಸೊ ಸ್ಪೋರ್ಟ್ಸ್ ಪರ್ಸನ್ಸ್ ಸಮ್ಟೈಮ್ಸ್ ಇದನ್ನು ಮಿಸ್ಯೂಸ್ ಮಾಡ್ಕೊತಾರೆ ನೋಡ್ರಿ. ಓಕೆ, ಸೊ ಇದನ್ನು ಪ್ರೊಬಬಲಿ ನೋಡಿರ್ಬೋದು. ರೈಟ್ ನಾವು ಈಗಂತೂ ನೀವೆಲ್ಲ ಸ್ಪೋರ್ಟ್ಸ್ನಾಗ ವೆದರ್ ಇಟ್ ಮೇ ಬಿ ಅ ವಾಲಿಬಾಲ್ ಆಗಿರ್ಬೋದು, ವೆದರ್ ಇಟ್ ಮೇ ಬಿ ಕ್ರಿಕೆಟ್ ಆಗಿರ್ಬೋದು, ವೆದರ್ ಇಟ್ ಮೇ ಬಿ ಎನಿ ಅಥ್ಲೆಟಿಕ್ಸ್, ಫಸ್ಟ್ ಅಥವಾ ರನ್ನಿಂಗ್ ಅಥ್ಲೆಟ್ಸ್ ಒಳಗಂತೂ ಫಸ್ಟ್ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ ದಟ್ ಪರ್ಸನ್ ಈಸ್ ಚೆಕ್ಡ್. ಹೌದಾ, ಚೆಕ್ ಮಾಡಿ ವೆದರ್ ದಟ್ ಪರ್ಸನ್ ಏನಾದರೂ ಡ್ರಗ್ ಕಂಟ್ಯಾಮಿನೇಷನ್ ಇದ್ದಂದ್ರೆ ಆಬ್ವಿಯಸ್ಲಿ ಅವ ಡಿಸ್ಕ್ವಾಲಿಫೈ ಆಗೋಣ. ಹೌದಿಲ್ರಿ? ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಏನು ಹೇಳಿದೆ, ವೆನ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಡ್ರಗ್ ಇಟ್ ಈಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಯುವರ್ ಎನರ್ಜಿ ಲೆವೆಲ್ ಆಫ್ ಯುವರ್ ಬಾಡಿ. ಒನ್ಸ್ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಯ್ತು ಬಾಡಿ ಅಂತ ಏನಾಗುತ್ತೆ, ಆಬ್ವಿಯಸ್ಲಿ ನೀವು ಓಡ್ಲಿಕ್ಕಂದ್ರೆ ನಿಮ್ಮ ಮೈಂಡ್ಸೆಟ್, ನೀವು ಓಡ್ಲಿಕ್ಕಂದ್ರೆ ಯುವರ್ ಮೈಂಡ್ ಈಸ್ ಪ್ರಿಪೇರ್ಡ್ ಟು ಮೇಕ್ ಯು ರನ್. ಓಕೆ, ಬಾಡಿ ಫುಲ್ಲಿ ಎನರ್ಜಿ ಆಗಿಬಿಡ್ತೈತಿ. So by taking this drugs it can be benefit for those athletes, so they will be misused by them. Okay, so what happened, these days cannabinoids are also being abused by the some of sports person. So it is a stimulant, because of its stimulant effect they are going to use the misuse. That's why I showed in the cartoon effect. Okay, so by taking the drugs, ಈ ಎಲ್ಲ ಒಂದು ಸ್ಪೋರ್ಟ್ಸ್ ಒಳಗೆ ಡ್ರಗ್ಸ್ ಏನು ಮಾಡ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ಸ್ ಅಬ್ಯೂಸ್ ಮಾಡ್ತಾರೆ. ಓಕೆ, ಸಿ ನಾವು ಈಸ್ ಅ ವೆರಿ ಟಯರ್ಡ್. ನೀವು ಒಂದು ಯಾವುದೋ ಒಂದು ರನ್ನಿಗೆ ಹೊಂಟ್ರಿ ಅಂದರೆ 25 ಕಿಲೋಮೀಟರ್ಸ್ ಏನೋ ಹಿಂಗಿತ್ತು ರನ್ ಮಾಡಬೇಕು, ನೀವು ಮ್ಯಾರಥಾನಿಗೆ ಹೊಂಟ್ರಿ ಅಂದರೆ ಆಬ್ವಿಯಸ್ಲಿ ಯಾವ ಪರ್ಸನ್ ಡ್ರಗ್ ತೊಗೊಳಂಗಿಲ್ಲ, ಆಬ್ವಿಯಸ್ಲಿ ಹಿ ವಿಲ್ ಬಿ ಏನಾಗಿರ್ತಾನೆ, ಅವನು ಟಯರ್ಡ್ ಆಗ್ತಾನೆ. ಬಟ್ ದ ಪರ್ಸನ್ ಹೂ
ಡ್ರಗ್ ಅವನೆಂದು ಟಯರ್ಡ್ ಫೀಲ್ ಆಗೋದಿಲ್ಲ ಬಿಕಾಸ್ ಆಫ್ ಇಟ್ಸ್ ಡ್ರಗ್ ಎಫೆಕ್ಟ್. ಗೆಟಿಂಗ್ ಮೈ ಪಾಯಿಂಟ್? ಸೊ ಅಂಥ ಪರ್ಸನ್ಸ್ ಅದೇನಾಗುತ್ತೆ, ಮೇಕಿಂಗ್ ಅ ಚೀಟಿಂಗ್ ಅಂತ, ಚೀಟಿಂಗ್ ಮಾಡಿ ಅದು ಗೆದ್ದಂಗೆ ಆಗುತ್ತೆ. ದಟ್ಸ್ ವೈ ವಾಟ್ ಹ್ಯಾಪನ್ ಬಿಫೋರ್ ಗೋಯಿಂಗ್ ಎನಿ ಅಥ್ಲೆಟ್ಸ್ ಒಳಗೆ ಯಾವುದಾದ್ರೂ ಸ್ಪೋರ್ಟ್ಸ್ ಒಳಗೆ ಹೋಗೋ ಮುಂದಾಗ ದೋ ಸ್ಪೋರ್ಟ್ಸ್ ಪರ್ಸನ್ಸ್ ವಿಲ್ ಬಿ ಚೆಕ್ಡ್. ಓಕೆ, ಡ್ರಗ್ ಚೆಕ್ ಮಾಡ್ತಾರೆ. ಓಕೆ, ಇಫ್ ದಟ್ ಪರ್ಸನ್ ಈಸ್ ಇನ್ಹೇಲ್ ದ ಡ್ರಗ್, ಆಬ್ವಿಯಸ್ಲಿ ಬ್ಲಡ್ ಕಂಟೆಂಟ್ ಒಳಗೆ ತೋರಿಸ್ತೈತಿ ಅವು ಇನ್ಹೇಲ್ ಮಾಡಿದ್ರು ಅಂತಂದು. ಓಕೆ, ಒನ್ಸ್ ದ ಬ್ಲಡ್ ಟೆಸ್ಟ್ ಈಸ್ ಮೇಡ್, ಇಫ್ ದಟ್ ಪರ್ಸನ್ ಈಸ್ ಟುಕ್ ಅ ಡ್ರಗ್ ದೆನ್ ಈಸ್ ಆಬ್ವಿಯಸ್ಲಿ ಅಂಡರ್ ಗೋ ಫಾರ್ ಡಿಸ್ಕ್ವಾಲಿಫಿಕೇಶನ್. ಓಕೆ, ನಾವು ಥರ್ಡ್ ಒನ್ ಹೋಗೋಣ್ರಿ. ಥರ್ಡ್ ಒನ್ ಹೋಗೋಣ. ದಟ್ ಈಸ್ ಕೋಕಾ ಆಲ್ಕಲಾಯ್ಡ್. ಥರ್ಡ್ ಒನ್ ಈಸ್ ಕೋಕಾ ಆಲ್ಕಲಾಯ್ಡ್, ಹೈಲಿ ಸ್ಟಿಮ್ಯುಲೆಂಟ್. ಕೋಕಾ ಆಲ್ಕಲಾಯ್ಡ್ ಸ್ಟಿಮ್ಯುಲೆಂಟ್. ಆಮೇಲೆ ಹ್ಯಾಲಿಸಿನೇಷನ್ ತೋರಿಸ್ಬೇಕು, ಹೇಳ್ತೀನಿ. ವೆರಿ ನೈಸ್ ಇಟ್ ಈಸ್. ಓಕೆ, ಕೋಕಾ ಆಲ್ಕಲಾಯ್ಡ್ಸ್ ಕಾಮನ್ಲಿ ಕಾಲ್ಡ್ ಎಸ್ ಕೊಕೈನ್. ಎಲ್ಲರೂ ಕೇಳಿರಿ, ಹೌದಾ? ಕೊಕೈನ್ ಇಟ್ ಈಸ್ ಆಲ್ಸೋ ಫೇಮಸ್ ಡ್ರಗ್ ಈಗ, ಹೌದಾ? ಕೊಕೈನ್, ಹೀರೋಯಿನ್ ಹೆಸರು ಕೇಳಿರ್ತೀರಿ, ಗಾಂಜಾ ಕೇಳಿರ್ತೀರಿ, ಕೊಕೈನ್, ಮೆರುವಾನ ಕೇಳಿರ್ತೀರಿ. ಈಗ ರೈಟ್ ನಾವು ರನ್ನಿಂಗ್ ಟಿ ವಿ ಒಳಗೆಲ್ಲ ಇದೆ ತೋರಿಸ್ತಾರೆ, ಗಾಂಜಾ, ಮೆರುವಾನ, ಹೌದಾ? ಸೊ ಕೊಕೈನ್ ಇಟ್ ಈಸ್ ಅ ಕೋಕಾ ಆಲ್ಕಲಾಯ್ಡ್ ಆರ್ ದ ಕೊಕೈನ್. ಇದು ಹಾಗಾದ್ರೆ ಇದು ಯಾವ ಪ್ಲಾಂಟ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ದೀಸ್ ಆರ್ ಮೇನ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ಲಾಂಟ್ ಕಾಲ್ಡ್ ಆಸ್ ಅರಿಥ್ರೋಕ್ಸೈಲಮ್ ಕೋಕಾ. ಯಾವ ಪ್ಲಾಂಟ್ ಹೇಳ್ರಿ? ಇಟ್ ಈಸ್ ಕಾಲ್ಡ್ ಆಸ್ ಅರಿಥ್ರೋಕ್ಸೈಲಮ್ coca. With the help of these plants we are going to extract coca alkaloids or cocaine. Okay, so native to the South America. ನೀವು ಈ ಥರ ಪ್ಲಾಂಟ್ ಎಲ್ಲಿ ನೋಡ್ಬೋದು ಅಂದರೆ ಮೋಸ್ಟ್ ಆಫ್ ದ ಪ್ಲಾಂಟ್ ಯು ಆರ್ ಗೋಯಿಂಗ್ ಟು ಸಿ ಇನ್ ಸೌತ್ ಅಮೇರಿಕಾ. ಹಾಗಾದ್ರೆ ಇದೇನು ಮಾಡುತ್ತೆ ಸಿಕ್ಕಮ್. ಕೋಕೈನ್ ಕಾಮನ್ಲಿ ಕಾಲ್ಡ್ ಎಸ್ ಕೋಕ್ ಆರ್ ಕ್ರ್ಯಾಕ್ ಅಂತ ಕರೀತಾರೆ. ಏನು ಕರೀತಾರೆ? ಕಾಮನ್ಲಿ ಕಾಲ್ಡ್ ಎಸ್ ಕೋಕ್ ಆರ್ ಕ್ರ್ಯಾಕ್ and it is usually snorted. Remember, usually the drugs is taken with the help of snorting ಮಾಡ್ತಾರೆ, directly inhaling, snorting. Okay, what happened? It mainly act on the central nervous system. It is also mainly act on the central nervous systems. It is also having receptors. coca receptors ಅಲ್ಲಿ ಇರ್ತಾವೆ central nervous system ಒಳಗೆ ಇರುತ್ತೆ. Once you are going to take the cocaine, what happens? Directly attached to the receptors that is present in the central nervous system. Then what happened? It mainly interferes with the transport of the neurotransmitter called as dopamine. Madam, please clearly ಹೇಳ್ತೀನಿ. Have you remembered I have told the two neurotransmitter during in your first PU? ಎರಡು ನ್ಯೂರೋಟ್ರಾನ್ಸ್ಮಿಟರ್ಸ್ ಇರ್ತಾವೆ. ಒಂದು ಎಕ್ಸೈಟೇಟರಿ ನ್ಯೂರೋಟ್ರಾನ್ಸ್ಮಿಟರ್ ಇರ್ತಾವೆ, ಇನ್ನೊಂದು ಇನಿಬೇಟರಿ ನ್ಯೂರೋಟ್ರಾನ್ಸ್ಮಿಟರ್ ಇರ್ತಾವೆ. ಎಕ್ಸೈಟೇಟರಿ ಅಂದರೆ ನಿಮ್ಗೆ ಎಕ್ಸೈಟೇಟರಿ ವರ್ಕ್ ಮಾಡೋದು, ಎಲ್ಲ ಎನರ್ಜೆಟಿಕ್ ವರ್ಕ್ ಮಾಡೋದು ಎಕ್ಸೈಟೇಟರಿ ನ್ಯೂರೋಟ್ರಾನ್ಸ್ಮಿಟರ್ ಬೇರೆ. ಅದಕ್ಕೆ ಇನಿಬೇಟರ್ ಜಾಸ್ತಿ ವರ್ಕ್ ಮಾಡೋದು, ನೀವು ಜಾಸ್ತಿಗೆ ಎಂಥೂಸಿಯಾಸ್ಟಿಕ್ ಇರ್ತೀವಿ, ಸ್ಲೋ ಆಗ್ತೀವಿ ಲಾಸ್ಟಿಗೆ. ಇಟ್ ಈಸ್ ಲೆಟರ್ ಇಟ್ ಈಸ್ ಇನಿಬಿಟರಿ. ಆ ಇನಿಬಿಟರಿ ನ್ಯೂರೋಟ್ರಾನ್ಸ್ಮಿಟರ್ಸ್ ಅಂತ ಇರ್ತಾವೆ. ನಾವು ಡೋಪಮೈನ್ ವಿಲ್ ಬಿ ಇನಿಬಿಟರಿ, ಹೇಳಿದ್ಮೇಲೆ ಡೋಪಮೈನ್ ಇನಿಬಿಟರಿ. ಬಟ್ ನೀವು ಯಾವಾಗ ಈ ಡ್ರಗ್ ತೊಗೊತೀರಲ್ಲ ಕೋಕೈನ್, ನಿಮ್ಮಲ್ಲಿ ಕೋಕೈನ್ ತೊಗೊಂಡಾಗ ಹೇಳಿದ್ರೆ ಇಟ್ ಇಸ್ ಹೈಲಿ ಸ್ಟಿಮ್ಯುಲೆಂಟ್. ರಿಮೆಂಬರ್, ಇಟ್ ಈಸ್ ಅನ್ ವಾಟ್? ಹೈಲಿ ಸ್ಟಿಮ್ಯುಲೆಂಟ್ ಇನ್ ಯುವರ್ ಬಾಡಿ. ನೀವು ತೊಗೊಂಡ್ಬಿಟ್ಟೆ ಅಂದ್ರೆ ಹೈಲಿ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ವಾಟ್ ಹ್ಯಾಪನ್? ಇಟ್ ಡೈರೆಕ್ಟ್ಲಿ ಇಂಟರ್ಫಿಯರ್ಸ್ ವಿತ್ ದ ಡೋಪಮೈನ್. ಡೋಪಮೈನ್ ಜೊತೆ ಇಂಟರ್ಫಿಯರ್ ಆಗಿಬಿಟ್ಟು ಇಲ್ಲಿ ಏನಾಗುತ್ತೆ? ಇಟ್ಸ್ ಬ್ಲಾಕ್ಸ್ ದ ಡೋಪಮೈನ್. ಈ ಡೋಪಮೈನ್ ನ್ಯೂರೋಟ್ರಾನ್ಸ್ಮಿಟರ್, ಯಾಕಂದ್ರೆ ಇಟ್ ಈಸ್ ಅನ್ ಇನಿಬಿಟರಿ. ಆ ಇನಿಬಿಟರಿ ಹೋದಷ್ಟೇ ನೀವೇನಾಗುತ್ತೆ? ಇಟ್ ಸ್ಲೋ ಡೌನ್ ಯುವರ್ ರೆಸ್ಪಾನ್ಸ್. ಬಟ್ ಇಲ್ಲಿ ಸ್ಲೋ ಡೌನ್ ಆಗಂಗಿಲ್ಲ. ಹೈಲಿ ಸ್ಟಿಮ್ಯುಲೆಂಟ್ ಯಾಕೆ ತೋರಿಸ್ತೈತೆ ಅಂದರೆ ಬಿಕಾಸ್ ಆಫ್ ಇದು ಡೋಪಮೈನ್ ಜೊತೆ ಏನು ಮಾಡ್ತೈತಿ? ಟ್ರಾನ್ಸ್ಪೋರ್ಟ್ ಆಫ್ ಡೋಪಮೈನ್ ವಿಲ್ ಬಿ it will hinder it, ಅಂದರೆ ಅದನ್ನ it will block that one. See, dopamine transport blocked by the cocaine. Once you are going to take an cocaine directly goes and block this dopamine, so that there will be a no inhibitory action, only stimulatory action irutte. Okay, can you see that? Now got my point? It mainly acts on central nervous system. It mainly interferes with the transport of neurotransmitter, that is dopamine. Okay, they produce a sense of euphoria. See how nice story. ನಿಮ್ಗೆ ಇದನ್ನು ತೊಗೊಂಡುಕೊಳ್ಳಿ, ಯಾರು ಕೊಕೈನ್ ತೊಗೊತಾರಲ್ಲ ಡೈರೆಕ್ಟ್ ತೊಗೊಂಡ್ಕೊಳ್ಳಿ ಏನು ಫೀಲ್ ಆಗುತ್ತೆ ಗೊತ್ತೇನ್ರಿ? ದೇ ಆರ್ ಫೀಲಿಂಗ್ ಆಫ್ ಇಂಟೆನ್ಸ್ ಎಕ್ಸೈಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್. ಸಿ, ದೇ ಆರ್ ಫೀಲಿಂಗ್ ವೆರಿ ಹ್ಯಾಪಿನೆಸ್. ಅದನ್ನು ತೊಗೊಂಡ್ಕೊಳ್ಳೇನ ದೇ ಆರ್ ಗೋಯಿಂಗ್ ಟು ಫೀಲ್ ವೆರಿ ಹ್ಯಾಪಿನೆಸ್. ಓಕೆ, ಹೈಲಿ ಹ್ಯಾಪಿನೆಸ್ ಫೀಲ್ ಆಗುತ್ತೆ ರೀ ಕೊಕೈನ್ ತೊಗೊಂಡಾಗ. ಓಕೆ, ಬಿಕಾಸ್ ಇಟ್ ಇಸ್ ಸ್ಟಿಮ್ಯುಲೆಂಟ್, ಇಟ್ ಇಸ್ ನಾಟ್ ಅನ್ ಡಿಪ್ರೆಸೆಂಟ್. ಅದನ್ನು ತೊಗೊಂಡ್ಕೊಳ್ಳಿ ಕುಣಿಬೇಕು, ಜಿಗಿಬೇಕು, ಪಾರ್ಟಿ ಮಾಡಬೇಕು. ಪಾರ್ಟಿ ಒಳಗೆ ತೊಗೊಳೋದು ಇವಾಗ ಅಂತಿಲ್ರಿ. ದೀಸ್ ಟೈಪ್ಸ್ ಆಫ್ ಡ್ರಗ್ಸ್ ದೇ ಆರ್ ಇನ್. ರಿಮೆಂಬರ್ what? Those are nothing but cocaine or crack. Okay, see, and increase the energy. What happens now if you are, this is very nice, if you are going to take unlimited cocaine, excessive dosage of cocaine
cocaine ತಗೊಂಡ್ಬಿಟ್ರೆ ಇಟ್ಸ್ ಕಾಸಸ್ ಯುವರ್ hallucination. ವೆರಿ ನೈಸ್. hallucination, your own word which is an unrealistic word, imaginary word ಗೆ ಹೋಗ್ಬಿಡ್ತಾರೆ. they are going to feel in this manner. ಎಲ್ಲೇ ತಗೊಂಡು ಹಾರಾಡಿ ಹೋಗದಂಗೆ ಆಗ್ತಿರ್ತೈತ್ರಿ. they are feeling that they are in the heaven right now. ಯಾವಾಗ ಹೈ ಅಮೌಂಟ್ ಆಫ್ ಸ್ಟಿಮ್ಯುಲೆಂಟ್ ತಗೊಂಡ್ಬಿಟ್ಟು ವಿಚ್ ಇಸ್ ವೆರಿ ಎಕ್ಸೆಸಿವ್ ಇನ್ ನೇಚರ್ ಇತ್ತಂದ್ರೆ ultimately it is going to cause you hallucination. Okay, means it is an imaginary word. It is a beautiful imaginary word that they allow. Okay, they are going to feel in this manner. Very nice. Howdri? That's why why the people are most willing to take the drugs, because ali they are never going to cause a pain cause madanga. They are having certain imaginary word ಏನು word ಒಳಗೆ ಹೋಗ್ತಿರ್ತಾರೆ. Very they are going to get a very pleasant ಸಿಗ್ತಿರ್ತೈತೆ ಅವ್ರಿಗೆ ಅಲ್ಲಿ. Okay, so excessive dosage can cause the hallucination. Hallucination means unrealistic word. Certain times ಇದು ಹ್ಯಾಪಿನೆಸ್ ಫೀಲ್ ಮಾಡ್ಬೋದು. ಇನ್ನೊಂದು ಟೈಪ್ hallucination ಇದೆ. ಹೆಂಗೆ ಕೆಲವೊಂದಿಷ್ಟು ಪರ್ಸನ್ ಇರ್ಲಿಕ್ಕಂದ್ರೆ ಯಾರೋ ಬಂದು ಮುಂದೆ ನಿಂತಂಗೆ ಆಗೋದು, ಇಲ್ಲ ಸಮ್ ಪರ್ಸನ್ಸ್ ಯಾರೋ ಬಂದು ಏನು ಮಾತಾಡ್ದಂಗೆ ಆಗೋದು. ಇಮ್ಯಾಜಿನರಿ ವರ್ಡ್, ದೇರ್ ವಿಲ್ ಬಿ ನೋ ಪರ್ಸನ್ಸ್, ಯಾರು ಪರ್ಸನ್ಸ್ ಮಾತಾಡ್ತಿರಂಗ, ಬಟ್ ಸರ್ಟನ್ ಪರ್ಸನ್ಸಿಗೆ ಏನಂತ ವಾಯ್ಸ್ ಕೇಳ್ದಂಗೆ ಆಗೋದು, ಇಲ್ಲ ಸರ್ಟನ್ ಪರ್ಸನ್ಸ್ ಎದುರಿಗೆ ಬಂದು ನಿಂತಂಗೆ ಆಗೋದು. ಇಟ್ ಈಸ್ ಅನ್ ಇಮ್ಯಾಜಿನರಿ ವರ್ಡ್ ಕಾಸ್ ಮಾಡೋದಕ್ಕೆ hallucination ಅಂತ. ಬೈ ಟೇಕಿಂಗ್ ದಿಸ್ ಡ್ರಗ್ಸ್ ದೇ ಆರ್ ಗೋಯಿಂಗ್ ಟು ಕಾಸ್ ದ hallucination. ದೇರ್ ಆರ್ ಸರ್ಟನ್ ಡ್ರಗ್ಸ್ ವಿಚ್ ಆಲ್ಸೋ ಕಾಸ್ as hallucination, okay. ಲಾಸ್ಟ್ ನೋಡ್ರಿ, ಲಾಸ್ಟ್ ದಟ್ ಈಸ್ hallucinogen. ಅಂದ್ರೆ ದೇರ್ ಆರ್ ಸರ್ಟನ್ ಡ್ರಗ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಕಾಲ್ಡ್ as hallucinogen. ಅಂದ್ರೆ ಅನ್ರಿಯಲಿಸ್ಟಿಕ್ ವರ್ಡ್ ಇತ್ತು ತೊಗೊಂಡೋಗ್ಬಿಡೋದು. ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ತೀನಿ, ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಸೆನ್ಸ್ ಆಫ್ ಸಿ ದ ಸೌಂಡ್ ಆ್ಯಂಡ್ ಹಿಯರ್ ಕಲರ್. ಮೇಡಮ್ ಏನು ಹೇಳಕತ್ತೀರಿ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡ್. ದಿಸ್ ಟೈಪ್ ಆಫ್ ಡಿಸೀಸ್ ಇಸ್ ಕಾಲ್ಡ್ as synesthesia. ಹೊಡೆದು ನೋಡಿರಿ, ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಗೂಗಲ್ನಾಗ synesthesia ಅಂತ ಹೊಡೆದು ನೋಡಿರಿ. ಯಾರೆಲ್ಲ ದೇರ್ ಇಟ್ ಈಸ್ ಅ ಟೈಪ್ ಆಫ್ ಅ ಡಿಸೀಸ್. ಇವ್ರು ಯಾರೆಲ್ಲ hallucinogens ತೊಗೊತಿರ್ತಾರಲ್ಲ, ದೇ ಆರ್ ಗೋಯಿಂಗ್ ಟು ಫೀಲ್ ಲೈಕ್ ದಟ್ ದೇ ಆರ್ ಸೀಯಿಂಗ್ ದ ಸೌಂಡು ನೋಡ್ದಾಗ ಅನಿಸ್ತೈತೆ ಅವ್ರಿಗೆ, ಆ್ಯಂಡ್ ದೇ ಆರ್ ಹಿಯರಿಂಗ್ ದ ಕಲರ್. ವೆನ್ ದೇ ಆರ್ ಗೋಯಿಂಗ್ ಟು ಸಿ ದ ಕಲರ್, ಇಟ್ ಫೀಲ್ಸ್ ದಟ್ ದೇ ಆರ್ ಹಿಯರಿಂಗ್ ಸಮಥಿಂಗ್. ಮೀನ್ಸ್ ಇಲ್ಲಿ ಜಾಯಿಂಟ್ ಸ್ಟಿಮ್ಯುಲೇಷನ್ ಆಗುತ್ತೆ ರೀ. ಒನ್ ಸ್ಟಿಮ್ಯುಲೇಷನ್ ಈಸ್ ಗೋಯಿಂಗ್ ಟು ಸ್ಟಿಮ್ಯುಲೇಟ್ ದ ಅದರ್ ಸ್ಟಿಮ್ಯುಲೇಷನ್. ಜಾಯಿಂಟ್ ಸ್ಟಿಮ್ಯುಲೇಷನ್ ಆಗೋದು ನಿಮ್ಮ ಬಾಡಿ ಒಳಗೆ. ಯಾವಾಗ ಜಾಯಿಂಟ್ ಸ್ಟಿಮ್ಯುಲೇಷನ್ ಆಯಿತು ಅಂದ್ರೆ ಇಟ್ ಈಸ್ ಕಾಲ್ಡ್ as synesthesia. ಓಕೆ, ದಟ್ ಈಸ್ ಕಾಲ್ಡ್ as hallucinogens. ಡಿಫ್ರೆಂಟ್ ಟೈಪ್ ಆಫ್ ವರ್ಡ್ ಕ್ರಿಯೇಟ್ ಆಗುತ್ತೆ. ಪ್ರಾಡಕ್ಟ್ಸ್ ಆಫ್ ದ ಪ್ಲಾಂಟ್ಸ್, ಲೈಕ್ ಇದು hallucinogen ಯಾವ ಪ್ಲಾಂಟ್ಸ್ನಿಂದ ತಗೋಬೋದು ರೀ? ಹ್ಯಾವ್ ಯು ಸೀನ್ ದಿಸ್ ದತ್ತುರ? ನಾಯಿ ಅಂತಿನ ನಗ್ಬೇಡ್ರಿ, ನೀವೆಲ್ಲ ನಾಯಿ ಹೂ ಅಂತ ಕರಿತಿರ್ತೀರಿ ನೋಡಿ. ನಾಟ್ ಲೈಕ್ ದಟ್. ಪ್ರಾಬಬಲಿ ಇನ್ ಬ್ಯಾಕ್ ಸ್ಮಾಲ್ ಚಿಲ್ಡ್ರನ್ಸ್ ಇದ್ದಾಗ ಇದನ್ನು ಕರಿತಿರ್ತೀವಿ. ವೈಟ್ ಕಲರ್ ಇರ್ತೈತೆ ನೋಡಿ ದತ್ತುರ. ಓಕೆ, ಇಟ್ ಈಸ್ ಕಾಮನ್ಲಿ ಆ ಪ್ಲಾಂಟ್ನಿಂದ. ದಟ್ ಈಸ್ ಕಾಲ್ಡ್ as Atropa belladonna. Okay, Atropa belladonna and Datura. Atropa belladonna ಲಿಂದನೂ ತಗೋಬಹುದು, ಇಲ್ಲ Datura ಲಿಂದನೂ ಎಕ್ಸ್ಟ್ರಾಕ್ಷನ್ ಮಾಡಿರ್ತಾರೆ. These are nothing but hallucinogenic. Okay, LSD ಏನು hallucinogen ಕಾಸ್ ಮಾಡ್ತೈತಿ. LSD ಕಾಸ್ ಮಾಡೋದು hallucinogen. ಬಟ್ LSD ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ರಿಮೆಂಬರ್ ನಾನು ಹೇಳಿದೆ, ಒಂದು ಫಂಗಸ್ನಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ. ದಟ್ ಈಸ್ LSD. That is lysergic acid diethylamide, which is obtained from the fungus called as Claviceps purpurae. Okay, ನೀವು ಹೆಂಗೆ ಕರಿ Claviceps purpurae. ಓಕೆ, ಇದನ್ನು ನಾವು ಬಿಫೋರ್ ಮೋನಸ್ ಪುರ್ಪುರೆ ನೋಡಿದ್ವಿ ನೋಡ್ರಿ ಫಂಗಸ್ ಒಳಗೆ ಬಿಫೋರ್ ಹೋದಾಗ. ಹಂಗೆ ಇಲ್ಲಿ Claviceps purpureನಿಂದ ಇದನ್ನೇನು ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವುದು LSD, ದಟ್ ಈಸ್ lysergic acid. ಸೊ 4 ಗೊತ್ತಾದವಲ್ಲ ಯಾವುದು? Today we have studied opioids, cannabinoids, and we have studied coca alkaloids, and we have studied hallucinogens. Okay, and ನಾನು tomorrow chart ಹಾಕಿಬಿಟ್ಟು ಡೆಫಿನೆಟ್